ಅಂದ್ರೆ ಅವ್ರ ಚಿತ್ರಗಳನ್ನು ನೋಡಲೆಂದನೇ ನಾವು ಈ ಭೂಮಿಗೆ ಬಂದೆವೋ. ಹುಲಿಯ ಹಾವಿನ ಮೇಲೆ ಅದನ್ನ ಮಾಡುವಾಗ ದೇರ್ ವಾಸ್ ಎ ಬಿಗ್ ಬ್ರಿಡ್ಜ್. ಇಡೀ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ಲಿಕ್ಕೆ ಶುರುವಾಯ್ತು. ಎಲ್ಲರನ್ನೂ ಮೊದಲು ಕಳಿಸಿ ಎಲ್ಲರೂ ಹೋದ್ಮೇಲೆ ಇವರು ಹೋಗಿದ್ದಾರೆ. ರಿಯಲ್ ಹೀರೋ. ಹಿ ನೆವರ್ ಆಸ್ಕ್ ಫಾರ್ ಡುಪ್ಲಿಕೇಟ್ಸ್ ಅಂತ. ಹೌದಾ? 40 feet ಇಂದ ಜಿಗ್ದಿದ್ದಾರೆ ಅವರು. ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕದ ಸಂಸ್ಥಾನ ಏಕೀಕರಣ ಆದದ್ದು ಮತ್ತು ರಾಜ್ಕುಮಾರ್ನ ಬೇಡರ ಕಣ್ಣಪ್ಪ ಬಂದಿದ್ದು ಆಲ್ಮೋಸ್ಟ್ ಒಂದೇ ಟೈಮ್. ಹೌದೇ? ಅವ್ರಿಗೆ ಫೈಟಿಂಗ್ ಬಗ್ಗೆ ಬಹಳ ಆಸಕ್ತಿ. ಈ ತರದ ವ್ಯಕ್ತಿ ಅವ್ನು ಮಗು ತರ ಅವರು. ಅವರ ಪುನೀತ್ ರಾಜ್ಕುಮಾರ್ ಎಲ್ಲ ತಂದು ಮನೆಯಲ್ಲಿ ಕ್ಯಾಸೆಟ್ಗಳನ್ನ ತರ್ತಿದ್ರಂತೆ. ಎಲ್ಲೆಲ್ಲಿ ಫೈಟ್ ಇದೆ ಅಲ್ಲಿ ಮಾರ್ಕ್ ಮಾಡಿಡ್ತಿದ್ರು. ಯಾವಾಗ್ಲೂ ವಿಡಿಯೋ ಕ್ಯಾಸೆಟ್ಸ್ ಮನೆಗೆ ತಂದು ಫಸ್ಟ್ ನಾವು ಒಂದು ಅರ್ಧ ಗಂಟೆಲಿ ಫಾರ್ವರ್ಡ್ ಮಾಡ್ಕೊಂಡು ಎಲ್ಲ ನೋಡಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಅಪ್ಪಾಜಿ ಹಾಕಿ ಕೂರ್ಸ್ಕೊಂಡು ನಾನಿರುವುದೇ ನಿಮಗಾಗಿ. ರಾಜ್ಕುಮಾರ್ ಅವರ ಚಿತ್ರಗಳು ಮಸ್ಟ್ ಸಿ. ನಿಮ್ಮ ಮನಸ್ಸಿಗೆ ಬರುವಂತಹ ಒಂದಿಷ್ಟು ಚಿತ್ರಗಳು ಯಾವುದು? ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ಯಾರೋ ನೀನ್ಯಾರೋ? ರಾಜ್ಕುಮಾರ್ ಕನ್ನಡದ ಹೃದಯ ಸಖ, ಕನ್ನಡ ನುಡಿಯನ್ನು ನಡೆಯನ್ನು ರೂಪಿಸಿದ ವ್ಯಕ್ತಿ. ಅಕ್ಷರ ಲೋಕದಿಂದ ವಂಚಿತರಾದವರನ್ನು ಒಳಗೊಂಡು ಕನ್ನಡದ ನೈತಿಕತೆಯನ್ನು ಸಾಕ್ಷಿ ಪ್ರಜ್ಞೆಯನ್ನು ವಿಕಸನಗೊಳಿಸಿದ ಮಾಯಾ ನೇತಾರ. ತಂಗಿಯ ಮದುವೆ ಆಗದ ಹೊರತು ಅಣ್ಣ ಮದುವೆಯಾಗುವಂತಿಲ್ಲ. ಇಂತಹ ಅಲಿಖಿತ ಕೌಟುಂಬಿಕ ಮೌಲ್ಯಗಳನ್ನು ನಾವು ಕಲಿತದ್ದು ಯಾವ ಧರ್ಮಗ್ರಂಥದಿಂದಲ್ಲ, ಸಂವಿಧಾನದಿಂದಲೂ ಅಲ್ಲ, ಬದಲಾಗಿ ರಾಜ್ಕುಮಾರ್ ಅವರ ಚಿತ್ರಗಳಿಂದ. ಇವು ನನ್ನ ಸಾಲುಗಳಲ್ಲ, ಆದರೆ ಇದನ್ನ ಯಾರು ಬರ್ದಿದಾರಲ್ಲ ಅವರ ಜೊತೆಗೆ ಕೂತು ಡಾಕ್ಟರ್ ರಾಜ್ಕುಮಾರ್ ಎಂಬ ಅದ್ಭುತ, ಜೊತೆಗೆ ನಮ್ಮ ಕನ್ನಡ ಜನಮಾನಸದ ಮೇಲೆ ಅವರು ಮರೆಯಲಾರದಂತೆ ಮೂಡಿಸಿ ಹೋಗಿರುವಂತಹ ಗುರುತು, ನೆನಪುಗಳು, ಕಥೆಗಳು, ಇವೆಲ್ಲ ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ಇವತ್ತಿನ ನನ್ನ ಅತಿಥಿಯ ಪರಿಚಯ ನಾನು ಮಾಡಿಸಿಕೊಡಲ್ಲ, ಯಾಕೆಂತಂದ್ರೆ ಈಸ್ ಅ ಮಲ್ಟಿಫ್ಯಾಸಿಟೆಡ್ ಪರ್ಸನ್. ಏನಂತ ಹೇಳಿ ಬಹಳ ಆತ್ಮೀಯವಾಗಿ ಜಯಂತ್ ಕಾಯ್ಕಿಣಿ ಅವರೇ, ಬಹಳ ಸಂತೋಷ ಇವತ್ತು ನನ್ನ ಜೊತೆ ಕೂತ್ಕೊಂಡು ನಿಮ್ಮ ಆರಾಧ್ಯ ದೈವ ಅಲ್ವಾ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದೀರಿ. ಫಸ್ಟ್ ಆಫ್ ಆಲ್ ಹೇಗಿದ್ದೀರಿ? ರಾಜ್ಕುಮಾರ್ ಅಂದ ತಕ್ಷಣನೇ ಒಂಥರ ಎಂದಿಗಿಂತ ಚೆನ್ನಾಗುವಂತ. ಬಹಳ ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡ್ತೀನಿ. ನೀವು ನೋಡಿದಂತಹ ಮೊದಲನೇ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಯಾವುದು, ನೆನಪಿದ್ಯಾ? ಅಸ್ಪಷ್ಟವಾಗಿ ನೆನಪಿದ್ದ ಹಾಗೆ ಅದು ಕಿತ್ತೂರು ಚೆನ್ನಮ್ಮ. ಓ, ಸ್ವಾತಂತ್ರ್ಯ ಇಲ್ಲವೇ ಸ್ವರ್ಗ, ಎರಡರಲ್ಲೊಂದನ್ನು ಸಾಧಿಸುತ್ತೇನೆ. ಜೀವದ ಕಳೆಯುತ್ತಿರುವವರೆಗೂ ಹೋರಾಡುತ್ತೇನೆ. ಕಿತ್ತೂರಿನ ಲಕ್ಷಾಂತರ ಜನಗಳ ಆಸೆಯ ಜೀವನ ನಿನ್ನದು. ದೇಸಾಯಿಯ ಕನ್ನಡ ನಾಡಿನ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಮಗಳಂತೆ ಕೆತ್ತಿದೇವರಾಗಬೇಕ್ರಿ. ಆಗಲೇ ಪರಕೀಯರ ಆಕ್ರಮಣಕ್ಕೊಂದು ಪರಿಹಾರ. ಅಂದ್ರೆ ಅದರಲ್ಲಿ ಮಲ್ಲ ಸಡ್ತಿನ ಪಾತ್ರ. ಹೌದು, ಯಾಕಂದ್ರೆ ರಾಜ್ಕುಮಾರ್ ಅಂದ ತಕ್ಷಣ ಇದು ಮೊದಲನೇ ಚಿತ್ರ ಅಂತ ಅಂದ್ರೆ ನಮ್ಗೆ. ಹೌದು, ನಾನು ನೋಡಿದಂದ್ರೆ ನಾನು ಅದು ಅಸ್ಪಷ್ಟವಾಗಿ ನೆನಪಿದೆ ನನಗೆ. ಅದರಲ್ಲಿ ಇವ್ರದ್ದು ಅಂದ್ರೆ ಸರೋಜಾದೇವಿ ಮುಖ ನೆನಪಿಗೆ ಬರುತ್ತೆ, ಬಟ್ ರಾಜ್ಕುಮಾರ್ ಅದರಲ್ಲಿ ಇದ್ದಂತ ಚಿತ್ರ ಹೌದು, ಅದು ನನಗೆ ಪಕ್ಕಾ ನೆನಪಿದೆ. ಆಮೇಲೆ ಎಲ್ಲ ಎಮ್ಮೆ ತಮ್ಮಣ್ಣ, ರೌಡಿ ರಂಗಣ್ಣ, ಚೋರಿ ಚಕ್ಕಣ್ಣ, ಚಿಕ್ಕಣ್ಣ, ಬೀದಿ ಬಸವಣ್ಣ, ಅವೆಲ್ಲ ಸಾಲು ಸಾಲಾಗಿ ನೆನಪಿದೆ. ನಮ್ಮ ಬಾಲ್ಯದ ಒಂದು ರೀತಿ ಗಾರುಡಿಗ ಆತ. ಅಂದ್ರೆ ಅವರ ಚಿತ್ರದ ಸುತ್ತನೇ, ಅಂದ್ರೆ ಅವ್ರ ಚಿತ್ರಗಳನ್ನು ನೋಡಲೆಂದನೇ ನಾವು ಈ ಭೂಮಿಗೆ ಬಂದೆವೋ ಅಂತ ಅನಿಸುವಷ್ಟು ನಮ್ಮ ಬಾಲ್ಯವನ್ನ ರೂಪಿಸಿದಂಥ ಒಂದು ಮಾಯಾ ಪ್ರತಿಭೆ ಅದು. ಹೀಗಾಗಿ ಒಂದು ಹೇಳಿದ್ನಲ್ಲ, ಕನ್ನಡಿಗರ ಒಂದು ಆತ್ಮ ಸಾಕ್ಷಿ. ನಮ್ಮ ಕನ್ನಡಿಗರು ಅಂದ್ರೆ ನಾವೆಲ್ಲರೂ ಒಂದು ಸಮಾಜವನ್ನ ರೂಪಿಸಿದಂಥ, ನಮ್ಮ ಆತ್ಮ ಸಾಕ್ಷಿಯನ್ನ ರೂಪಿಸಿದಂಥ, ಸಂವೇದನೆಯನ್ನ ರೂಪಿಸಿದಂಥ, ಎ ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗ್, ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದಪ್ಪ. ನಾನು ಯಾವಾಗಲೂ ಹೇಳ್ತಿರ್ತೇನೆ. ಅಂದ್ರೆ ನಮ್ಗೆ ಬಾಕಿ ಇದೇನೋ ಗೊತ್ತಿಲ್ಲ, ನಮ್ಮ ಲೈಫಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ. ಉದಾಹರಣೆಗೆ, ತಂಗಿ ಮದುವೆ ಆಗೋ ಮೊದಲು ಅಣ್ಣ ಮದುವೆ ಆಗ್ಬಾರ್ದು, ಅಥವಾ ಹೆಂಡತಿ ಡೆಲಿವರಿ ಆಗುವಾಗ ಆಸ್ಪತ್ರೆ ಒಳಗಡೆ ಹೊರಗಡೆಗೆ ಗಂಡ ಆದವನು ಬೆವರು ಬರುವಾಗ ವಾಕ್ ಮಾಡ್ತಿರ್ಬೇಕು.
ಆಸ್ಪತ್ರೆ ವರಾಂಡದಲ್ಲಿ. ಇಂಥದೆಲ್ಲ ರೂಲ್ಗಳನ್ನ ನಾವು ಕಲ್ತಿದ್ದು ಯಾವ ಸಂವಿಧಾನದಿಂದಲ್ಲ, ಯಾವ ಧರ್ಮ ಗ್ರಂಥಗಳಿಂದಲ್ಲ, ರಾಜ್ಕುಮಾರ್ ಸಿನಿಮಾಗಳಿಂದ. ಅಂದ್ರೆ ಆ ತರದ ಒಂದು ರೋಲ್ ಮಾಡೆಲ್ ಆಗಿ ನಮ್ಮನ್ನ ರೂಪಿಸಿದಂತ ವ್ಯಕ್ತಿ. ಆಮೇಲೆ ಇದು ಯಾವ ಏನೋ ಶಿಕ್ಷಣ ಅದು ಇದು ಅಲ್ಲ, ಅಶಿಕ್ಷಿತ ಸುಶಿಕ್ಷಿತ ಭೇದ ಇಲ್ಲದೆ ಎಲ್ಲರನ್ನೂ ರೂಪಿಸಿದವನು. ಮತ್ತು ಯಾವ ತರ ರೂಪಿಸಿದವನು? ನಮ್ಮೆಲ್ಲರನ್ನು ಒಟ್ಟಿಗೆ ಕತ್ಲಲ್ಲಿ ಕೂಡಿಸ್ಕೊಂಡು ರೂಪಿಸಿದವನು. ಒಬ್ಬೊಬ್ಬರನ್ನೇ ಸೆಕ್ಲೂಡೆಡ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಕಡಿದು ರೂಪಿಸಿದ್ದಲ್ಲ, ಜಾತ್ರೆಯಲ್ಲಿ ರೂಪಿಸಿದವನು, ಅವನ ಹಾಡುಗಳ ಮೂಲಕ ರೂಪಿಸಿದವನು. ಸೊ ಹೀಗಾಗಿ ಇದೊಂಥರ ಲಿಬರೇಟಿಂಗ್ ಆದಂತ ಶಿಕ್ಷಣ. ನೀವು ನಿಮ್ಮ ಟೂರಿಂಗ್ ಟಾಕೀಸ್ ಓದಿದಾಗ್ಲೂ ಗೊತ್ತಾಗುತ್ತೆ, ಬರೀ ಈ ತರ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡ್ಬೇಕು, ನೋಡಕ್ ಆಗದೆ ಇರುವ ಒದ್ದಾಟ, ಅದೆಲ್ಲದ್ರ ಬಗ್ಗೆ ಬರೆದಿದ್ದೀರಿ. ಸೊ ಈ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಆ ಕತ್ತಲಲ್ಲಿ ನೋಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ರಾಜ್ಕುಮಾರ್ ಚಿತ್ರದ ಮೂಲಕ ಹೇಗೆ ನಮ್ಮ ಕನ್ನಡಿಗರೆಲ್ಲರನ್ನ ಒಗ್ಗೂಡಿಸಿದೆ ಅಂತ ನೀವು ಹೇಳ್ತೀರಿ? ಯಾಕಂದ್ರೆ ಅದು ನಮ್ಮನ್ನ ಒಂದು ರೀತಿ ಅನಾಮಿಕರನ್ನಾಗಿ ಮಾಡುತ್ತೆ. ಅದು ಈಗಿನ ಕಾಲದಲ್ಲಿ ಹೇಳಿದ್ರೆ ನಮ್ಮ ಆಧಾರ್ ಕಾರ್ಡ್ ಇಂದ ರಿಲೀಸ್ ಮಾಡುತ್ತೆ, ನಮ್ಮ ರೇಷನ್ ಕಾರ್ಡ್ಗಳಿಂದ ಬಿಡುಗಡೆ ಮಾಡುತ್ತೆ, ನಮ್ಮ ಅಡ್ಡ ಹೆಸರು, ಉದ್ದ ಹೆಸರು, ನಮ್ಮ ಸರ್ನೇಮಗಳು, ನಮ್ಮ ಉಪಾಧಿಗಳು, ಜಾತಿ ಮತ ಎಲ್ಲದರಿಂದನೂ ಬಿಡುಗಡೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನೀಗ ಬೇರೆ ಊರಿಗೆ ಹೋದೆ, ಗೋಕರ್ಣದಲ್ಲಿ ಇದ್ದವನು ನಾನು, ಬೆಂಗಳೂರಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದೆ ನನ್ನ ಎಜುಕೇಶನ್ಗೆ, ಆಮೇಲೆ ಬಾಂಬೆ ಕೆಲ್ಸಕ್ಕೆ ಹೋದೆ. ಅಲ್ಲೆಲ್ಲ ನನಗೇನೋ ಇಂಟರ್ವ್ಯೂ ಹೋದೆ, ಇಂಟರ್ವ್ಯೂ ಸರಿಯಾಗ್ಲಿಲ್ಲ, ಬೇಜಾರಾಯ್ತು, ದುಃಖ ಆಯ್ತು. ಏನ್ ಮಾಡ್ಬೇಕು? ಸಂತೈಸೋಕೆ ಯಾರೂ ಇಲ್ಲ. ಪೋಸ್ಟರ್, ರಾಜ್ಕುಮಾರ್ ಪೋಸ್ಟರ್ ನೋಡ್ಕೊಳ್ಳೆ ಅವನು ಅಲ್ಲಿಂದ ಸಂತೈಸ್ತಿದ್ದಾನೆ ಅನ್ಸುತ್ತೆ. ಸಂಜೆ ಹೋಗಿ ಕರುಳಿನ ಕರೆ ನೋಡಿದೆ, ಮತ್ತೆ ಥಿಯೇಟ್ರಿಗೆ ಹೋದೆ, ಬಂಗಾರದ ಮನುಷ್ಯ ನೋಡಿದೆ. ಸಿ ಈಸ್ ದೇರ್ ಎವ್ರಿವೇರ್. ಅಣ್ಣನ ತರ ಕಾಣ್ತಾನೆ, ತಂದೆಯವ್ರ ತರ ಕಾಣ್ತಾರೆ, ಅಮ್ಮನ ತರ ಕಾಣ್ತಾನೆ, ಅಕ್ಕನ ತರ ಕಾಣ್ತಾನೆ. ಅಂದ್ರೆ ಆ ತರ ಒಂದು ನಮ್ಮ ಒಂದು ಎಮೋಷನಲ್ ವರ್ಲ್ಡಿನ ಭಾಗ ಆಗಿ ಉದ್ದಕ್ಕೂ ನಮ್ಮ ಕೈ ಹಿಡ್ಕೊಂಡು ಬಂದಂತ ಒಂದು ವ್ಯಕ್ತಿ ಅದು. ನಮ್ಗೆ ಖಂಡಿತ ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕದ ನವೀಕರಣ ಅಂದ್ರೆ ಕರ್ನಾಟಕದ ಒಂದು ಅಂದ್ರೆ ಸಂಸ್ಥಾನ ಏಕೀಕರಣ ಆದದ್ದು ಮತ್ತು ರಾಜ್ಕುಮಾರ್ನ ಬೇಡರ ಕಣ್ಣಪ್ಪ ಬಂದಿದ್ದು ಆಲ್ಮೋಸ್ಟ್ ಒಂದೇ ಟೈಮ್. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರಣೆ. ಅಂದ್ರೆ ಇಡೀ ನಮ್ಮ ಮೈಸೂರಿನ ಒಂದು ಕನ್ನಡದ ಒಂದು 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 ರಾಜ್ಯ ನಿರ್ಮಾಣ ಆಗಿದ್ದು ಮತ್ತು ರಾಜ್ಕುಮಾರ್ ನಟನಾಗಿ ಕನ್ನಡಕ್ಕೆ ಬಂದಿದ್ದು ಆಲ್ಮೋಸ್ಟ್ ಒಂದೇ ಟೈಮಿಗೆ. ಹೀಗಾಗಿ ಅದ್ರ ಜೊತೆಗೇನೆ ಬೆಳ್ಕೊಂಡ್ಬಂತು. ಇದೊಂದು ಬಹಳ ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ. ಬಹಳ ಮುಖ್ಯವಾದ ಅಂಶ ಅದು. ಹೀಗಾಗಿ ಕನ್ನಡದ ಒಂದು ಸೆಲ್ಫ್ ಎಸ್ಟೀಮು, ಕನ್ನಡದ ಒಂದು ಬೆಳವಣಿಗೆ, ವ್ಯಕ್ತಿತ್ವ ಮತ್ತು ರಾಜ್ಕುಮಾರರ ಚಿತ್ರ ಜೀವನದ ವ್ಯಕ್ತಿತ್ವ ಒಂದಕ್ಕೊಂದು ತಳಕ್ ಹಾಕೊಂಡು ಬೆಳ್ಕೊಂಡು ಬಂತು. ಹೀಗಾಗಿ ಆ ವ್ಯಕ್ತಿತ್ವದಲ್ಲಿ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಲ್ಲವೂ ಸೇರ್ಕೊಂಡು ಬಂದಿದೆ. ಈಗ ಪೌರಾಣಿಕ ಅಂತ ತಗೊಂಡ್ಬಿಟ್ರೆ ನೀವು ಎಲ್ಲವೂ ಹಳೆದು. ಐತಿಹಾಸಿಕ ಮಯೂರ, ಕೃಷ್ಣದೇವರಾಯ, ಇಮ್ಮಡಿ ಪುಲಕೇಶಿ, ಇವೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅವ್ರು ಮಾಡಿದ್ದಾರೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಆಮೇಲೆ ನೀವು ಇದಕ್ಕೆ ಹೋದ್ರೆ ಸತ್ಯ ಹರಿಶ್ಚಂದ್ರ, ಸರ್ವಜ್ಞ, ಆಮೇಲೆ ಪುರಂದರದಾಸ, ಕನಕದಾಸ, ಕಬೀರ, ಕುಂಬಾರ, ಭಕ್ತ ಕುಂಬಾರ, ಅವೆಲ್ಲ ಅಂದ್ರೆ ದೇ ಆಲ್ ರಿಪ್ರೆಸೆಂಟ್ ಡಿಫರೆಂಟ್ ಕೈಂಡ್ಸ್ ಆಫ್ ಭಾವನೆಗಳು. ಇವು ಅವು ಬಂದು ಅದಿಗೋ ಆದಿತ್ಯನ ಕಾಂತಿಯಂ ಕೊನೆಗೈವಂಥ ಅನರ್ಘ ರತ್ನ ನಿಧಿಯಂ ಮೈ ಮೇಲೆ ನೀನಾಂತು ಕಂಬನಿ ತಂದೀಪರಿನೊಂದು ಬೇಡಿಕೊಳ್ಳ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಕ್ಷಮಿಸಬೇಕು ಮಹಾಪ್ರಭು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ. ಆಮೇಲೆ ಸಾಮಾಜಿಕಕ್ಕೆ ಹೋದ್ರೆ ಎಲ್ಲ ಕಾದಂಬರಿ ಆಧಾರಿತ. ಸಂಧ್ಯಾರಾಗ, ತುಂಬಿದ ಕೊಡ, ಕರುಣೆಯ ಕುಟುಂಬದ ಕಣ್ಣು, ಅಂದ್ರೆ ಈ ವೆರೈಟೀಸ್. ಆಮೇಲೆ ಫೈಟಿಂಗ್ ಪಿಕ್ಚರ್ಗಳು ಬೇಕೋ, ಗಿಲಾಡಿ ರಂಗ, ನಿಮ್ಮ ಭೂಪತಿ ರಂಗ, ಆಮೇಲೆ ಚೂರಿ ಚಿಕ್ಕಣ್ಣ, ಆಮೇಲೆ ಬಾಂಡ್ ಫಿಲ್ಮ್ಗಳೆಲ್ಲ, CID 99, ಹೌದು, ಬೆಂಗಳೂರು ಮೇಲೆ ಅವೆಲ್ಲ ಹೊಸಕೋಟೆ ಗೋಡೌನ್ಸ್ ಒಳಗೆ ಒಬ್ಬ ಮನುಷ್ಯ ಮೋನಾಗೋಸ್ಕರ ಕಾಯ್ತಾ ಇರ್ತಾನೆ. ಅವನ್ನ ಅಡ್ಜಸ್ಟ್ ಮಾಡಿ ನೀನು ಮೋನನ್ ಮೀಟ್ ಮಾಡ್ಬೇಕು.
ಆಸ್ಕ್ ಫಾರ್ ಅಷ್ಟು ವೆರೈಟಿಯನ್ನು ನನ್ನ ಪ್ರಕಾರ, ಅಂದ್ರೆ ನಾನು ಸುಮ್ಮನೆ ಅಂದ್ರೆ ಬಯಾಸ್ಡ್ ಆಗಿ ಹೇಳೋದಲ್ಲ, ಮತ್ತೆ ಯಾವ ಭಾಷೆಯ ಯಾವ ನಟನು ಈ ರೀತಿಯ ವೆರೈಟಿಯನ್ನು ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಆಮೇಲೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅವರು ಥಿಯೇಟರ್ ರಂಗಭೂಮಿಯಿಂದ ಬಂದವರು, ಹೀಗಾಗಿ ಭಾವಾವೇಶದಿಂದ ಎಲ್ಲವನ್ನು ಇಲ್ಲ. ರಂಗಭೂಮಿಯಿಂದ ಬಂದವರಲ್ಲಿ ಬೇರೆ ರೀತಿಯ ಓವರ್ ಆಕ್ಟಿಂಗ್ ಇರುತ್ತೆ, ಮೆಲೋಡ್ರಾಮೆಟಿಕ್ ಆಗಿರ್ತಾರೆ. ಇಲ್ಲ, ಹಿ ವಾಸ್ ಮೋಸ್ಟ್ ಅಂಡರ್ ಪ್ಲೇಯಿಂಗ್ ಇತ್ತು ಅವರಲ್ಲಿ. ಸೊ ಆ ರೀತಿಯ ವೆರೈಟಿ ನನ್ನ ಪ್ರಕಾರ ಎಲ್ಲೂ ಇಲ್ಲ. ಬೇರೆ ಮಾದರಿ ನನ್ನ ಪ್ರಕಾರ ಎಲ್ಲೂ ಯಾವ ಭಾಷೆಯಲ್ಲೂ ಇಲ್ಲ. ಹೆಚ್ಚು ಅಂದ್ರೆ ನಾನು ಆಲ್ಮೋಸ್ಟ್ ನನಗೆ ಉತ್ತಮ್ ಕುಮಾರ್ ನೆನಪಾಗುತ್ತೆ. ಬೆಂಗಾಲಿನ ಉತ್ತಮ್ ಕುಮಾರ್ ಅನ್ನ ಕೊಡಬಹುದು, ಅಂದ್ರೆ ಇಬ್ಬರನ್ನು ಪ್ಯಾರಲಲ್ ಆಗಿ ನಾನು ಕೊಡ್ತೀನಿ. ಹೀಗಾಗಿ ಆ ರೀತಿ ಈ ಎಲ್ಲಾ ರೀತಿಯ ಸಾಧ್ಯತೆಗಳು ರಾಜ್ಕುಮಾರ್ ಅವರನ್ನ ಯುನಿಕ್ ಆದ ಕನ್ನಡದ ಶಕ್ತಿಯಾಗಿ, ಅಂದ್ರೆ ಒಂದು ಕನ್ನಡದ ಒಂದು ವಾಯ್ಸ್ ಆಗಿ, ಅಂದ್ರೆ ವಾಯ್ಸ್ ಅಂದ್ರೆ ಏನು ಅಂದ್ರೆ ಈಗ ನಾವು ಯಾವ ಕಾಲದಲ್ಲಿ ಇದ್ದೇವೆ ಅಂದ್ರೆ ಯಾವ್ದು ವಾಯ್ಸು, ಯಾವ್ದು ನಾಯ್ಸು, ಯಾವ್ದು ಸೌಂಡು, ಮೂರ್ದು ವ್ಯತ್ಯಾಸ, ದೇ ಆರ್ ಆಲ್ ಮಿಕ್ಸ್ಡ್ ಅಪ್. ಯಾವುದನ್ನು ವಾಯ್ಸ್ ಅನ್ಬೇಕು ಅಂದ್ರೆ ಕಲೆಕ್ಟಿವ್ ಇವಾಲ್ವಿಂಗ್ ಇದೆಯಲ್ಲ, ಸಂಯುಕ್ತವಾದ ಒಂದು ವಿಕಾಸದ ಒಂದು ತುಡಿತವಾಗಿ, ಒಂದು ಕಲೆಯ ಭಾಗವಾಗಿ ಒಬ್ಬ ವ್ಯಕ್ತಿಯ ಆತ್ಮ ಮಾತಾಡಿದಾಗ ಅದು ವಾಯ್ಸ್ ಆಗುತ್ತೆ. ನನಗೆ ಹೇಳಕ್ ಕಷ್ಟ ಆಗ್ತಾ ಇದೆ ಇದು. ಒಂದು ಕಲೆಯೊಳಗಡೆ ಒಬ್ಬ ವ್ಯಕ್ತಿಯ ಜೀವ ಸಂಯುಕ್ತ ವಿಕಾಸಕ್ಕಾಗಿ ತುಡಿತಾ ಇದ್ರೆ ಒಂದು ವಾಯ್ಸ್ ಬರ್ತದೆ. ಖಂಡಿತ ಅದು ರಾಜ್ಕುಮಾರ್ ವಾಯ್ಸ್ ಅಂತ ನನಗನ್ನಿಸ್ತು. ಖಂಡಿತ ಅದು ಎಲ್ಲೋ ಒಂದ್ ಕಡೆ ಕನ್ನಡಿಗರ ವಾಯ್ಸ್ ಆಗಿಯೂ ನೀವು ಹೇಳ್ದಂಗೆ ಏಕೀಕರಣದ್ದು ಮತ್ತೆ ರಾಜ್ಕುಮಾರ್ ಅವರ ಏನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಒಟ್ಟೊಟ್ಟಿಗೆ ಆದ್ರಿಂದ ಬಹುಶಃ ನಾವು ಕನ್ನಡಿಗರಾಗಿ ನಮ್ಮಲ್ಲಿ ಆ ವಾಯ್ಸ್ ನ ಕಂಡುಕೊಂಡ್ವಿ ನಾವು, ಅಲ್ವಾ? ಅವ್ರು ನಮ್ಮ ವಾಯ್ಸ್ ಆದ್ರು, ನಮ್ಮನ್ನ ಅವರು ಅಫ್ಕೋರ್ಸ್ ಅಭಿಮಾನಿ ದೇವರುಗಳು ಅಂತ ಹೇಳಿ ಜೊತೆಗೆ ಅವರು ತಗೊಂಡು ಹೋದ್ರು. ಮತ್ತು ಅವರು ಅಭಿಮಾನಿ ದೇವರುಗಳು ಅಂತ ನಮ್ಗೆ ಹೇಳಿದಾಗ ನಮಗದು ಈ ರಾಜಕಾರಣಿಗಳ ಹೇಳಿದ ಹೇಳಿಕೆ ತರ ಅನಿಸ್ಲಿಲ್ಲ. ಹೌದು, ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್ ಬಿಕಾಸ್ ಅವರು ಅಷ್ಟು ವೆರಿ ಪ್ರಾಮಾಣಿಕರಾಗಿದ್ರು. ಅದಕ್ಕಾಗಿ ಮಧ್ಯಾಹ್ನ ಅವ್ರ ಮನೆಗೆ ನೋಡೋಕೆ ಜನ ಬಂದಿದ್ದಾಗ ಅವರು ಯಾರೇ ಬಂದ್ರು ಮಧ್ಯಾಹ್ನ ನಿದ್ದೆ ಮಾಡ್ತಿದ್ರು ಕೂಡ, ಅವ್ರು ಮಲಗಿದ್ದಾರೆ ಅಂತ ಹೇಳಿ ಮನೆಯವ್ರು ಹೋಗಿ ಅವ್ರಿಗೆ ಹೇಳಿದ್ರೆ ಅವರು ಸಿಟ್ಟು ಬರ್ತಿತ್ತಂತೆ. ಯಾಕಂದ್ರೆ ವಿಜಯಪುರದಿಂದ ಅಲ್ಲಿಂದ ಬಂದಿರ್ತಾರೆ ನೋಡೋಕೆ. ಇಲ್ಲ, ಅವರಿಂದಾಗಲೇ ನಾವು ಊಟ ಮಾಡ್ತಿದ್ದೀವಿ, ಅವರಿಂದಾಗಿ ಅವ್ರು ಯಾಕೆ ಬರ್ಬೇಕು ಇಲ್ಲಿ ತನಕ ಅಂತ ಹೇಳಿ ಹೋಗಿ ಮಾತಾಡಿಸ್ತಿದ್ರಂತೆ. ಅಭಿಮಾನಿ ದೇವರುಗಳನ್ನು ಮಾತಾಡಿಸ್ತಿದ್ರು. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ, ಇದು ವಿನಃ ಈ ರಾಜ್ಕುಮಾರ್ ಬೇರೆ ಇನ್ನೇನು ಗೊತ್ತಾಗೋದು ಸಾಧ್ಯವೇ. ರಾಜ್ಕುಮಾರ್ ಅವರ ಚಿತ್ರಗಳು ಅಂತಂದಾಗ ನನಗೆ ಯಾಕೆ ಈ ವಿಷಯ ಈ ಹೊತ್ತಲ್ಲಿ ಮಾತಾಡೋದು ಮುಖ್ಯ ಆಗತ್ತೆ ಅಂತ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ನನಗೊಂದು ಸಣ್ಣ ಹೆದರಿಕೆ ಇದೆ. ಈಗಿನ ಜನರೇಷನ್ಗೆ, ಮುಂಬರುವ ಜನರೇಷನ್ಗೆ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಏನು ಅನ್ನುವ ಕಲ್ಪನೆ ಎಲ್ಲೋ ಒಂದ್ ಕಡೆ ಮಾಸಿ ಹೋಗ್ತಾ ಇದೆ. ಅವರಿಗೆ ಒಂದು ತರದಲ್ಲಿ ಶಿವಣ್ಣನ ತಂದೆ ಅಥವಾ ಪುನೀತ್ ಅವರ ತಂದೆ ಈ ರೀತಿಲಿ ನೋಡ್ತಾರೆ ಹೊರತು ಅದನ್ನ ಮೀರಿ ಅವ್ರದೊಂದು ಐಡೆಂಟಿಟಿ ಏನಿದೆಯಲ್ಲ, ನಾವೆಲ್ಲ ನೋಡಿರುವಂತಹ ರಾಜ್ಕುಮಾರ್ ಅವರ ಚಿತ್ರಗಳು, ಅವರ ಒಂದು ಪ್ರಭಾವ ಅದೆಲ್ಲೋ ಒಂದ್ ಕಡೆ ಅವ್ರಿಗೆ ಟ್ರಾನ್ಸ್ಲೇಟ್ ಆಗ್ತಿಲ್ಲ ಅಂತ ನನಗನ್ಸ್ತಿದೆ. ಹಾಗಾಗಿ ನಾನು ನಿಮ್ಗೆ ಈ ಪ್ರಶ್ನೆ ನಿಮ್ಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತು. ಇವತ್ತಿನವರು ಈ ಕಾರ್ಯಕ್ರಮ ಯಾರು ನೋಡ್ತಿದ್ದಾರೆ, ದ ಯಂಗರ್ ಜನರೇಷನ್, ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೀವು ಸಜೆಸ್ಟ್ ಮಾಡೋದಾದ್ರೆ, ಯಾಕೆಂದ್ರೆ ಈ ಸಾಹಿತ್ಯವನ್ನ ಫಸ್ಟ್ ಕನ್ನಡ ಸಾಹಿತ್ಯ ಅಂತಂದಾಗ ಇಂಥವ್ರನ್ನ ಕಾರಂತ್ರನ ಓದಿ, ಕುವೆಂಪುನ ಓದಿ, ತೇಜಸ್ವಿನ ಓದಿ ಅಂತ ಒಂದು ಕೊಡ್ತೀವಿ. ಅಲ್ಲಿಂದ ಶುರು ಮಾಡಿದ್ರೆ ಆಮೇಲೆ ಅದರಿಂದ ನಿಮ್ಗೊಂದು ಒಳ್ಳೆಯ ಶುಭ ಆರಂಭ ಅಂತ. ರಾಜ್ಕುಮಾರ್ ಅವರ ಚಿತ್ರಗಳು ನೀವ್ ಹೇಳಿದಾಗ ನಾನಾ ರೀತಿ ಚಿತ್ರಗಳಿದಾವೆ, ಬಟ್ ಒಂಥರ ಮಸ್ಟ್ ಸಿ ಅಂತ ಬಹಳ ಕಷ್ಟ ಇದ್ ಮಾಡೋದು. ಬಟ್ ನಿಮ್ಮ ಮನಸ್ಸಿಗೆ ಬರುವಂತಹ ಒಂದಿಷ್ಟು ಚಿತ್ರಗಳು ಯಾವುದು? ಈಗ ಹೇಳ್ದಲ್ಲ, ಎಲ್ಲದಲ್ಲ. ಈಗ ಸಂಧ್ಯಾರಾಗ ಹೇಳಿದೆ, ಆಮೇಲೆ ಎರಡು ಕನಸು, ಉಯ್ಯಾಲೆ ಅಂತೂ ಚದುರಂಗರ ಕಾದಂಬರಿ ಆಧಾರಿತ, ಅವರೇ ಚದುರಂಗರೇ ನಿರ್ದೇಶನ ಮಾಡಿದ್ರು. ಚಂದವಳ್ಳಿಯ ತೋಟ, ಮನಮೆಚ್ಚಿದ ಮಡದಿ, ಆಮೇಲೆ ಸನಾದಿ ಅಪ್ಪಣ್ಣಕ್ಕೆ ಅವರ ಪ್ರಿಪರೇಷನ್. ಹೌದು, ಅದು ಒಬ್ಬ ಅದು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಆಧಾರಿತವಾಗಿದ್ದು. ತುಂಬಾ ಒಂದಕ್ಕಿಂತ ಆಮೇಲೆ ಇವೆಲ್ಲ ಭಕ್ತಿ ಪ್ರಧಾನ. ನಾವು ಭಕ್ತಿ ಪ್ರಧಾನ ಅನ್ಕೊಳ್ಳೇನೆ ಅಲ್ಲ, ಅದು ಅಲ್ಲಿ ಯು ಶುಡ್ ಸಿ ಇದು ಅಂದ್ರೆ ಅವರ ಅಭಿನಯ ನೋಡ್ಬೇಕು. ಗೋರಾ ಕುಂಬಾರ ಚಿತ್ರ, ಆಮೇಲೆ ಕಬೀರ್ ಕೂಡ ಹಳೆ ನಾನು ನೋಡಿರ್ಲಿಲ್ಲ, ಇತ್ತೀಚೆಗೆ ಹುಡುಕಿ ನೋಡಿದೆ ನಾನು. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಆಮೇಲೆ ಏನು ಅಂದ್ರೆ ಹೊಸ ತಲೆಮಾರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮಗೂ ಕೂಡ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ನಾವು ಗೋಕರ್ಣದಂತ ಊರಲ್ಲಿ ಒಂದು ಟೆಂಟ್ ಸಿನಿಮಾ ಇದ್ದ ಊರಲ್ಲಿ ನಮ್ಗೆಲ್ಲಾ ಸಿನಿಮಾ ನೋಡಕ್ ಸಿಗ್ಲಿಲ್ಲ. ನಾವು ಬೆಂಗಳೂರಂತ ಸಿಟಿಲಿ ಇದ್ದವರಲ್ಲ, ಅಥವಾ ಹುಬ್ಬಳ್ಳಿ, ಮಂಗಳೂರು, ಉಡುಪಿ ಅಂತ ಸಿಟಿಲೂ ಇದ್ದವರಲ್ಲ. ಅಲ್ಲಿ ಬಂದಂತ ಸಿನಿಮಾ ಅದು ಕೂಡ ಒಂದ್ 4-5 ದಿವಸ ಇರ್ತಿತ್ತು.
ಆದ್ರೆ ಈಗ ಎಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ಹುಡುಕಿದ್ರೆ ಸಿಗುತ್ತೆ. ಖಂಡಿತ. ಸೊ ಇಟ್ ಈಸ್ ಅವೈಲೇಬಲ್. ಸೊ ಮೇಕ್ ಯೂಸ್ ಆಫ್ ಇಟ್. ಅದನ್ನ ನೀವು ಹುಡುಕಿ ನೋಡಿ, ತಿಂಗಳಿಗೆ ಒಂದಾದ್ರೂ ನೋಡಿ, 2 ತಿಂಗಳಿಗೆ ಒಂದಾದ್ರೂ ನೋಡಿ. ಅದು ಅಂದ್ರೆ ಡಾಕ್ಟರ್ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಒಳ್ಳೇದು, ಇದನ್ನ ತಿನ್ನಿ ಅದನ್ನ ತಿನ್ನಿ, ಫಿಟ್ನೆಸ್ಗಾಗಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳ್ತಾರಲ್ಲ, ಅದೇ ತರ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೇದು ಅಂತಾದ್ರೂ ಕೂಡ ರಾಜ್ಕುಮಾರ್ ಚಿತ್ರಗಳನ್ನು ನೋಡಿ. ಮನಸ್ಸು ಮಿಡಿಯುತ್ತಿದೆ, ಸೋತಿದೆ. ಬೀಸುವ ತಂಗಾಳಿಯು ತಂಪೆರೆಯುವ ಬದಲು ದೋಣಿಯ ಬಹುದೂರಕ್ಕೆ ಕರೆದೊಯ್ಯುತ್ತಿರುವುದು, ಇರುಳಿನೊಲು ತೋರುತ್ತಿದೆ ಈ ನಡು ಹಗಲು, ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು. ಆಮೇಲೆ ಅವರಿಗೆ ಒಂದು ರೋಲ್ ಮಾಡೆಲ್ ಆಗಿ ತಾನಿದ್ದೇನೆ ಅಂತ ಗೊತ್ತಿತ್ತು. ಹೀಗಾಗಿ ಹಿ ನೆವರ್ ಸ್ಮೋಕ್ಡ್ ಆನ್ ಸ್ಕ್ರೀನ್. ಯಾಕಂದ್ರೆ ಪೀಪಲ್ ಬ್ಲೈಂಡ್ಲಿ ಫಾಲೋ ಹಿಮ್. ಹೌದು. ಅವರು ವೈಯಕ್ತಿಕ ಜೀವನದಲ್ಲಿ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧ ಇಲ್ಲ, ಬಟ್ ಆನ್ ಸ್ಕ್ರೀನ್ ಹಿ ನೆವರ್ ಸ್ಮೋಕ್ಡ್. ಆಮೇಲೆ ಹಣ್ಣಲೆ ಚಿಗುರದಲ್ಲಿ ಪಾಪ ಅದರಲ್ಲಿ ಅವರ ಪತ್ನಿ ತೀರ್ಕೊಂಡು ಹೋಗ್ತದೆ. ಆಗ ಆ ದುಃಖದಲ್ಲಿ, ಅದೊಂದು ಹಳೆ ಕಾಲದಲ್ಲಿ ಇತ್ತಲ್ಲ, ವಿರಹ ಸೊ ಅಲ್ಲಿ ಸಿಗರೇಟ್ ಬಾಯಿಗೆ ಇಟ್ಕೊಳ್ತಾರಂತೆ ಅವರು. ಆದ್ರೆ ಪತ್ನಿ ಫೋಟೋ ನೋಡಿದ ತಕ್ಷಣ ಬಿಸಾಕ್ಬಿಡ್ತಾರಂತೆ, ಮುಗೀತು, ಅಲ್ಲಿಗೆ ಅದು ಮುಗೀತು ಅಂತ. ಆ ರೀತಿ ಒಂದು ಅದ್ ಬಿಟ್ರೆ ಇಟ್ ಇಸ್ ನೆವರ್ ಸೀನ್ ಆನ್ ಸ್ಕ್ರೀನ್. ಅದು ಒಂದು. ಇನ್ನೊಂದು ನೀವು ಹೇಳಿದಾಗೆ ಯಾವ್ದೋ ಅಭಿಮಾನಿ ಅವರಿಗೆ ಒಂದ್ಸಲ ಪ್ಯಾಂಟು ಶರ್ಟ್ ಹಾಕೊಂಡು ಏರ್ಪೋರ್ಟ್ ಅಲ್ಲಿ ಇವ್ರು ಹಾಕೊಂಡು ಹೋದಾಗ ಹೇಳಿದ್ರಂತೆ, ಸರ್ ನೀವು ಈ ಪ್ಯಾಂಟು ಶರ್ಟ್ ಅಲ್ಲಿ ಬಂದ್ರೆ ನೀವು ನಮ್ಮ ಅಣ್ಣವರಲ್ಲ, ನೀವು ನಮ್ಗೆ ಪಂಚೆಯಲ್ಲೇ ಇಷ್ಟ ನಮಗೆ ಅಂತ. ಆ ದಿವಸದಿಂದ ಅವರು ಪಬ್ಲಿಕ್ ಆಗಿ ಪಂಚೆಯಲ್ಲೇ ಬರ್ತಾ ಇದ್ರು. ಇವೆಲ್ಲ ಏನು ಅಂತಂದ್ರೆ ಒಂಥರ ಯು ಆರ್ ಒನ್ ವಿತ್ ದ ಮಾಸ್ ಅಂತ. ಅಂಡ್ ಇಟ್ ಇಸ್ ನಾಟ್ ಇನ್ ಎ ವೆರಿ ಲಿಮಿಟೆಡ್ ಸೆನ್ಸ್ ಆಫ್ ದ ಟರ್ಮ್. ಹಿ ಮೆಂಟ್ ಇಟ್ ಅಂತ ನನಗೆ ಅನಿಸ್ತದೆ. ಖಂಡಿತ. ಆಕ್ಚುಲಿ ಅದೊಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದೆ. ಅದನ್ನು ಯಾರು ಹೇಳಿದ್ರು ಅಂತ ನೆನಪಾಗ್ತಾ ಇಲ್ಲ ನನಗೆ. ಇವರು ರವಿ ಹೇಳಿದ್ರು. ರವಿ ಹೇಳುವ ಅದ್ಭುತವಾದ ನಿರ್ದೇಶಕರು. ಅವರು ಪುಟ್ಟಣ್ಣ ಅವರಿಗೂ ಕ್ಲೋಸು, ರಾಜ್ಕುಮಾರ್ ಅವರಿಗೂ ಕ್ಲೋಸು. ಆ ಸಿಪಾಯಿ ರಾಮು ಚಿತ್ರ ವೈಆರ್ ಸ್ವಾಮಿ ಅವರ ನಿರ್ದೇಶನದ ಚಿತ್ರ. ಅದರಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಯೂಶಲಿ ವೈಆರ್ ಸ್ವಾಮಿ ಅವ್ರದ್ದು ಸ್ವಲ್ಪ ಆವಿರ್ಭಾವದ ಇರುತ್ತೆ, ಸ್ವಲ್ಪ ಜೋರು. ಬಟ್ ಸಡನ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಆ ಸ್ಟೈಲ್ ಅಲ್ಲಿ ಇರ್ಲಿಲ್ಲ. ಅದು ಅಭಿನಯ ಎಕ್ದಮ್ ರಿಸ್ಟ್ರೇನ್ಡ್. And it was very effective by that way. ಸರಿ. ಇನ್ಸ್ಪೆಕ್ಟರ್ ಸರ್, ನಿಮ್ಮ ಅಣ್ಣ ನಮಗ್ ಬೇಡ, ನಮ್ಮ ಅಪ್ಪನ ನಮಗ್ ಕೊಟ್ಬಿಡಿ. ಪಾಪ ಇಲ್ಲಿ ಬಾರೋ, ಇಲ್ಲಿ ಅವ್ರಿಗೆ ಹಾಗೋ ನಿಮ್ಮ ಅಪ್ಪನ ನೀನು ಕೊಟ್ಬಿಡೋದಕ್ಕೆ ಸಾಧ್ಯ? ಅವ್ರಿಗೆ ಹಾಗಪ್ಪ. ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ, ಏನು ಅಂತ ಗೊತ್ತಾಗ್ತದೆ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ. ಆಗಿರೋದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು. ಏನು ಅಂದ್ರೆ ಇದೇನ್ ನೀವು ಮಾಡಿದ ಕೆಲಸ? ನಾನು ಬೇಡ ಬೇಡ ಅಂತ ಎಷ್ಟೇ ಹೇಳುದು, ಕೊನೆಗೂ ನಿಮ್ಮ ಹಠನೇ ಸಾಧಿಸ್ಬಿಟ್ರಲ್ಲ. ಹಠ ಅಲ್ಲ ಕಣೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ತಂದೆ ತಾಯಿಗಳಾದ ನಾವುಗಳು ಮಾಡ್ಬೇಕಾಗಿರೋ ತ್ಯಾಗ ಅಲ್ಲ. ನಾನು ಯುದ್ಧಕ್ಕೆ ಹೋಗಿದ್ನಲ್ಲ, ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆ ಇತ್ತ. ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗಿತ್ತು, ಹಿಂತಿರುಗಿ ಬಂದೆ. ಹಾಗೆ ಇವಾಗ ಜೈಲಿಗೆ ಹೋಗ್ತಾ ಇದ್ದೀನಿ, ಇನ್ನು ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗೇ ಇದೆ, ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಆ ನಂಬಿಕೆ ಅಂದ್ರೆ ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂದ್ರೆ ಅದು ಸಿಪಾಯಿ ರಾಮು ಹೆಂಡತಿ ಆಗಿದ್ದಕ್ಕೂ ಸಾರ್ಥಕ ಕಣೆ. ಅದ್ ಯಾಕೆ ಅಂತ ಆಮೇಲೆ ಕೇಳಿದಾಗ ರವಿಗೆ ಹೇಳಿದ್ರಂತೆ ಅವರು, ಅದು SR ಪುಟ್ಟಣ್ಣನವರಿಂದ ಕಲ್ತದ್ದು ಅಂತ ರಾಜ್ಕುಮಾರ್ ಹೇಳಿದ್ರು. ಪುಟ್ಟಣ್ಣ ಕಣಗಾಲ್ ಹೇಳಿದ್ರು, ಭಾವ ತೀವ್ರವಾದಷ್ಟು ವಾಯ್ಸ್ ವಾಲ್ಯೂಮ್ ಕಂಟ್ರೋಲ್ ಕಡಿಮೆ ಮಾಡಬೇಕು. ಮೋರ್ ಯು ಆರ್ ಇಮೋಷನಲ್, ಕಂಟ್ರೋಲ್ ಯುವರ್ ವಾಯ್ಸ್, ಆವಾಗ ಇಟ್ ಬಿಕಮ್ಸ್ ವೆರಿ ಇಫೆಕ್ಟಿವ್. ಇಟ್ ಇಸ್ ನಾಟ್ ಸ್ಟೇಜ್.
ಸೊ ಅಲ್ಲಿ ನಿಮ್ಮ ಇದನ್ನು ಕಂಡು ಇಂಟೆನ್ಸಿಟಿ ಜಾಸ್ತಿ ಆದಷ್ಟು ವಾಯ್ಸ್ ವಾಲ್ಯೂಮ್ ಕಡಿಮೆ ಮಾಡು ಅಂತ ಹೇಳಿ. ಸೊ ಮಜಾ ಅಂದ್ರೆ ಅವ್ರ ಹಿಂದೆ ದರ್ ಇಸ್ ಎ ಪ್ರಿಲ್ಯೂಡ್ ಟು ದಟ್. ದರ್ ವಾಸ್ ಎ ಅದೇ ಕೇಳೋಣ ಅಂತಿದ್ದೆ, ಯಾಕೆಂದ್ರೆ ಸತಿಶಕ್ತಿ ಅಂತ ಒಂದು ಸಿನಿಮಾದಲ್ಲಿ ಇವ್ರ ಆಕ್ಟರ್ ಯಾರು ರಾಜ್ಕುಮಾರ್, ಅದ್ರಲ್ಲಿ ಮಜಾ ಅಂದ್ರೆ ಅದು ಎಷ್ಟೋ ಜನ ಗೊತ್ತಿಲ್ಲ, ರಾಜ್ಕುಮಾರ್ ವಿಲನ್ ಆಗಿ ಆಕ್ಟ್ ಮಾಡಿದ ಒಂದೇ ಫಿಲ್ಮ್. ಹೌದು, ಸತಿಶಕ್ತಿ. ಅದರಲ್ಲಿ ವಿಲನ್ ರಾಜ್ಕುಮಾರ್. ಅಂಡ್ ಆ ಸತಿಶಕ್ತಿಯಲ್ಲಿ ಯಾವುದೋ ಒಂದು ಸೀನು ಏನು ಮಾಡಿದ್ರು ಸರಿ ಬರ್ತಾ ಇಲ್ಲ ಇವರಿಗೆ. ಅಂಡ್ ಅದರಲ್ಲಿ SR ಪುಟ್ಟಣ್ಣ ಕಣಗಾಲ್ ಓದೆ ಅಸಿಸ್ಟೆಂಟ್ ಡೈರೆಕ್ಟರ್. ಆಮೇಲೆ ಅವರು ಎಷ್ಟು ಮಾಡಿದ್ರು ಸರಿ ಬರ್ತಾ ಇಲ್ಲ ಇವರಿಗೆ. ಆಮೇಲೆ ಇವ್ರ ಪಾಪ ಅವ್ರಿಗೆ ಒಂದ್ಸಲ ಇನ್ನೋಸೆಂಟ್ ಆಗಿ ಸರ್ ನೀವೇ ಒಂದ್ಸಲ ಮಾಡಿ ತೋರಿಸಿ ಅಂತ ಹೇಳಿದ್ರು. ಅವ್ರು ಅದೇನೋ ತಪ್ಪು ತಿಳ್ಕೊಂಡ್ಬಿಟ್ರು. ಅವ್ರು ಸಿಟ್ಟಾಗಿ ನಾನೇ ಮಾಡಿ ತೋರಿಸೋದಿದ್ರೆ ನಿಮ್ಮನ್ನ ಯಾಕೆ ಕರಿತಿದ್ರಿ ಇಲ್ಲಿ ಅಂತೇನೋ ಅಂದ್ಬಿಟ್ರು. ಅವ್ರು ಮೊದ್ಲೇ ಪುಟ್ಟಣ್ಣ ಅವ್ರದ್ದು ಟೆಂಪರ್ಗೆ ಬಹಳ ಹೆಸರುವಾಸಿ ಅಲ್ಲ ಅವರು. ಸೊ ಇವರು ಹಿ ಡಿಡ್ಂಟ್ ನೋ ವಾಟ್ ಟು ಸೇ. ತುಂಬಾ ಇವರು ಅವಾಕ್ಕಾಗಿ ಸುಮ್ಮನಾಗಿ ಬಂದ್ಬಿಟ್ರು. ಆಮೇಲೇನೋ ಆಯ್ತು. ಆಮೇಲೆ ಹೊರಗಡೆ ಬಂದ್ಮೇಲೆ ಅವರು ರವಿಗೆ ಹೇಳಿದ್ರಂತೆ, ನಾನು ಹಂಗೆ ಹೇಳ್ಬಾರ್ದಿತ್ತು ಅವರಿಗೆ, ಪಾಪ ಅದು ತಪ್ಪಾಯ್ತು ನಂದು ಅಂತ ಹೇಳಿದ್ರಂತೆ. ಇಂಟ್ರೆಸ್ಟಿಂಗ್ಲಿ ಅವರಿಬ್ಬರ ನಡುವಿನ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು. ಹೌದು, ಯಾಕಂದ್ರೆ ಅವ್ರು 2 ಸಿನಿಮಾನು ಅಷ್ಟು ದೊಡ್ಡ ಹಿಟ್ ಆಗ್ಲಿಲ್ಲ. ಕರುಳಿನ ಕರೆ ಮತ್ತೊಂದು ಸಾಕ್ಷಾತ್ಕಾರ. ಇವೆ ನಾಟ್ ಸಚ್ ಅಂದ್ರೆ ರಾಜ್ಕುಮಾರ್ ಸಿನಿಮಾ ತರ ಆ ತರಹದ ಒಂದು ಪಾಪ್ಯುಲಾರಿಟಿ ಒಂದು ಹುಚ್ಚು ಆಗ್ಲಿಲ್ಲ. ಸಾಕ್ಷಾತ್ಕಾರ ವಾಸ್ ಪಾಪ್ಯುಲರ್ ಫಾರ್ ಸಮ್ ಅದರ್ ರೀಸನ್. ಒಲವೇ ಜೀವನ ಸಾಕ್ಷಾತ್ಕಾರ ಹಾಡು ಮತ್ತೆ ಪೃಥ್ವಿರಾಜ್ ಕಪೂರ್ ಬಂದಿದ್ರು ಅದರಲ್ಲಿ ಅನ್ನೋ ರೀಸನ್ಗಾಗಿ ಅದು ಇದಾಯ್ತು. ಅವರ ಫೈಟಿಂಗ್ಗಳ ಬಗ್ಗೆ ನನಗೆ ಬಹಳ ಇಂಟ್ರೆಸ್ಟ್ ಇತ್ತು. ಅವ್ರ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ನನಗೆ ಗೊತ್ತಾಗ್ತಿತ್ತು. ಅಂದ್ರೆ ಅವ್ರಿಗೆ ಫೈಟಿಂಗ್ ಬಗ್ಗೆ ಬಹಳ ಆಸಕ್ತಿ. ಈ ತರದ ವ್ಯಕ್ತಿ ಅವ್ನ ಮಗು ತರ ಅವರು. ಅವರ ಪುನೀತ್ ರಾಜ್ಕುಮಾರ್ ಎಲ್ಲ ತಂದು ಮನೆಯಲ್ಲಿ ಕ್ಯಾಸೆಟ್ಗಳನ್ನ ತರ್ತಿದ್ರಂತೆ. ಎಲ್ಲೆಲ್ಲಿ ಫೈಟ್ ಇದೆ ಅಲ್ಲಿ ಮಾರ್ಕ್ ಮಾಡಿಡ್ತಿದ್ರು. ಯಾವಾಗ್ಲೂ ವಿಡಿಯೋ ಕ್ಯಾಸೆಟ್ಸ್ ಮನೆಗೆ ತಂದು, ಅವಾಗ ಲೈಬ್ರರಿಗಳು ಕೂಡ ಬಾರಿ ಕಮ್ಮಿ ಬೆಂಗಳೂರಲ್ಲಿ. ಸೊ ನಾವ್ ಯಾವಾಗ್ಲೂ ಒಂದ್ 2-3 ಲೈಬ್ರರಿ ಅಲ್ಲಿ ಇಲ್ಲಿ ಹೋಗಿ ಒಂದ್ ದಿನಕ್ಕೊಂದು 4 ಕ್ಯಾಸೆಟ್, ಸ್ಪೆಷಲಿ ಆಕ್ಷನ್ ಫಿಲ್ಮ್. ಯಾಕಂದ್ರೆ ಅಪ್ಪಾಜಿ ಅವ್ರು ನೋಡ್ತಿದ್ದೆ ಆಕ್ಷನ್ ಫಿಲ್ಮ್ಸ್. ಸೆಲೆಕ್ಟ್ ಮಾಡಿ ಆ ಆಕ್ಷನ್ ಫಿಲ್ಮ್ ತಂದು ಫಸ್ಟ್ ನಾವು ಒಂದು ಅರ್ಧ ಗಂಟೆಲಿ ಫಾರ್ವರ್ಡ್ ಮಾಡ್ಕೊಂಡು ಎಲ್ಲ ನೋಡಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಅಪ್ಪಾಜಿ ಅವ್ರ ಹಾಕಿ ಕೂರ್ಸ್ಕೊಂಡು. ಸೊ ಅವ್ರ ಫೈಟ್ ಮಾತ್ರ ನೋಡೋದು. ಯಾಕಂದ್ರೆ ಇಂಗ್ಲಿಷ್ ಪಿಕ್ಚರ್ಗಳೆಲ್ಲ ಎಲ್ಲ ಇಂಗ್ಲಿಷ್ ಪಿಕ್ಚರ್ಗಳು ಅಂತಂದು ಫೈಟ್ಸ್ ನೋಡೋದು. ಆಮೇಲೆ ಅವ್ರು ಫೈಟ್ ಸೀಕ್ವೆನ್ಸ್ ಫಿಲ್ಮ್ ಯಾವ್ದು ದೂರದ ಬೆಟ್ಟದಲ್ಲಿ ಮಾಡುವಾಗ ಇವರಿಗೆ ಮಾತ್ರ ಸೇಫ್ಟಿ ಹಗ್ಗ, ಉಳಿದವರಿಗೆ ಇಲ್ಲ. ಈ ಸೆಡ್ ನೋ, ಸೇಫ್ಟಿ ಬೇಕು ಅಂದ್ರೆ ಎಲ್ಲರಿಗೂ, ಅವರಿಗಿಲ್ಲ ಅಂದ್ರೆ ನನಗೂ ಬೇಡ. ಬಹುಶಃ MP ಶಂಕರ್ ಅವರಿಗೆ MP ಶಂಕರ್ ಯಾವ ಜಾಗ ಅಂದ್ರೆ ದೇವರಾಯನ ದುರ್ಗದ ಕೋಟೆ ಮೇಲ್ಗಡೆ ದೊಡ್ಡ ಎತ್ತರವಾದ ಕೋಡುಗಲ್ಲು ಆ ಮಂಟಪ ಇದೆ. ಆ ಮಂಟಪದಲ್ಲಿ ನಿಂತುಕೊಂಡಾಗ ಕೆಳಗೆ ನೋಡುದು ಅಂತಂದ್ರೆ ಎಷ್ಟೋ ಅಡಿ ಕೆಳಗಡೆ ತಲೆ ತಿರುಗಿ ಬಂದ್ಬಿಡುತ್ತೆ, ಅಷ್ಟು ಅಡಿ ಆಳವಾಗಿದೆ. ಆ ಮಂಟಪದ ಕಲ್ಲನ್ನ ಇಟ್ಕೊಂಡು ನಾವು ಸುತ್ತಿ ಬಳಸಿ ಫೈಟ್ ಮಾಡಬೇಕು. ಆ ಸಮಯದಲ್ಲಿ ಆವಾಗ ನಾನು ಹೇಳಿದೆ, ಸರ್ ನಿಮ್ಗೆ ಹಗ್ಗ ನೀವು ಸೊಂಟಕ್ಕೆ ಕಟ್ಕೊಂಡ್ಬಿಟ್ಟು ಆ ಕಲ್ ಕಂಬಕ್ಕೆ ಕಟ್ಕೊಂಡ್ಬಿಟ್ಟು ಗೊತ್ತಾಗದೆ ಇದ್ದಂಗೆ ಅಂತ. ಯಾಕೆ ಅಲ್ಲ ಸರ್, ಜಾಗ ಅಂತದಲ್ಲ, ಒಳ್ಳೇದಲ್ಲ, ಅಕಸ್ಮಾತ್ ಕಾಲ್ ಜಾರುತ್ತು ಅಂತಂದ್ರು ನಿಮ್ಗೆ. ನಂದು ಪರವಾಗಿಲ್ಲ ಸರ್, ನಾನು ಹಂಗಾರೆ ನೀವು ತಡ್ಕೋತಿರೋ ನಾನ್ ತಡ್ಕೊಳಲ್ಲ ಅಂತ. ರೇ ಬಿಡಿ ನೀವು ಒಳ್ಳೆ ಆಸಾಮಿಗಳು, ನಮ್ಮನ್ನ ಎದುರ್ಸಕ್ ನೋಡ್ತಾ ಇದೀರ ನೀವು, ಏನಿಲ್ಲ ನಡ್ರಿ ಅದೆಲ್ಲ ಬೇಕಾಗಿಲ್ಲ, ಇಬ್ರು ಒಂದೇ ತರನೇ ಮಾಡೋಣ. ನೀವು ಹಗ್ಗ ಕಟ್ಕೋತೀರಾ ಕಟ್ಕೊಳ್ಳಿ, ಹಗ್ಗ ಕಟ್ಕೊಳಲ್ವಾ ನಾನು ಅದೇ ತರ ಕಟ್ಕೊಳಲ್ಲ, ನಾನು ಫೈಟ್ ಮಾಡ್ತೀನಿ, ಮಾಡೋಣ, ಆದ್ರಂಗ ಆಗ್ಲಿ, ಶಿವ ಇದ್ದಾನೆ, ಶಿವ ಕಾಪಾಡ್ತಾನೆ. ಆಮೇಲೆ ವಿಜಯ ರೆಡ್ಡಿ ಅವ್ರದ್ದು ಫಿಲ್ಮ್ ಹುಲಿಯ ಹಾವಿನ ಮೇವು, ಆ ಫಿಲ್ಮ್ ಕೂಡ ಫೇಮಸ್. ಅದು ಮೆಗಾ ಫಿಲ್ಮ್, ಕೊಡಗಲ್ಲಿ ಸೆಟ್ ಮಾಡಿರುವಂತ. ಅದನ್ನ ಮಾಡುವಾಗ ದೇರ್ ವಾಸ್ ಎ ಬಿಗ್ ಬ್ರಿಡ್ಜ್, ಅದು ಕೂಡ ಒಂದು ಹಗ್ಗದ ಬ್ರಿಡ್ಜ್, ಅದು ಅದ್ರ ಮೇಲೆ ಫೈಟಿಂಗ್ ನಡೀತಾ ಇತ್ತು. ಇಡೀ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ಲಿಕ್ಕೆ ಶುರುವಾಯ್ತು, ಸೌಂಡ್ ಬಂತು. ಆಗ ಸಡನ್ ಆಗಿ ಎಲ್ಲರನ್ನು ಖಾಲಿ ಮಾಡಕ್ ಹೇಳಿದ್ರು. ಆಲ್ಮೋಸ್ಟ್ ಲೈಕ್ ಅರ್ಥಕ್ವೇಕ್ ಆದಾಗ ಹೇಗಾಗ್ಬೇಕು ಹಾಗೆ. ಇವರು ಪಾಪ ಬಾಕಿಯವರಾದ್ರೆ ಮೊದ್ಲು ಅವ್ರು ಹೊಡೋಗ್ತಾರೆ. ಹೌದು, ಹೀರೋ ಅಲ್ಲ, ಮೊದ್ಲು ಹೊಡೋಗ್ತಾರೆ. ಹೀರೋಗಳು ಮೊದ್ಲು ಹೊಡೋಗಲ್ಲ. ಹೌದು, ಇವ್ರು ಹಾಗಲ್ಲ, ಎಲ್ಲರನ್ನೂ ಮೊದ್ಲು ಕಳಿಸಿ 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 ಎಲ್ಲರೂ ಹೋದ್ಮೇಲೆ ಇವ್ರು ಹೋಗಿದ್ದಾರೆ. ಸೊ ಹಿ ಬಿಕೇಮ್ ದ ರಿಯಲ್ ಹೀರೋ. ರಿಯಲ್ ಹೀರೋ. ಆಮೇಲೆ ಹಿ ನೆವರ್ ಆಸ್ಕ್ಡ್ ಫಾರ್ ಡುಪ್ಲಿಕೇಟ್ಸ್ ಅಂತೆ. ಹೌದಾ? ಎಲ್ಲೂ ಕೂಡ ಅವರು ಡುಪ್ಲಿಕೇಟ್ಸ್ ಅನ್ನ ಯೂಸ್ ಮಾಡಿಲ್ಲ. ಅಸ್ಲಿ ಹೀರೋ ಅವರು, ಒರಿಜಿನಲ್ ಹೀರೋ ಎಲ್ಲೂ ಮಾಡಿಲ್ಲ. ಆಮೇಲೆ ಮಯೂರ ಚಿತ್ರಕ್ಕಾಗಿ ಅಲ್ಲಿ ಯಾವ್ದೋ ಅರಮನೆ 40 feet ಇಂದ ಜಿಗ್ದಿದ್ದಾರೆ. ಆ ಮಯೂರ ನಾನೇ.
ಇದನ್ನೆಲ್ಲ ಫೈಟ್ ಅವ್ರ ಹೆಸರು ಇಲ್ಲ ಮಾಡ್ತಿದ್ದೇನೆ, ಸ್ಟಂಟ್ ಸ್ಟಂಟ್ ಮಾಸ್ಟರ್ ಮಾಸ್ಟರ್. ಅವರ ಇಂಟರ್ವ್ಯೂದಲ್ಲಿ ಅವ್ರು ಹೇಳಿದ್ದಾರೆ. ಹಾ, ಸೊ ಆದಷ್ಟು ಅವರು ಈ ವಿಷಯದಲ್ಲಿ ಅಂಡ್ ಯು ವಾಸ್ ಆಲ್ವೇಸ್ ಕೆಪ್ಟ್ ಈಸ್ Very fit ಅಲ್ಲ? ಫಿಟ್ ಆಗಿದ್ರು. ಅವರ ಹೌದೌದು. ಬಾಂಡ್ ಚಿತ್ರಗಳ ಇದರಲ್ಲಿ ಯಾರೋ ಹೇಳಿದಂಗೆ ನೆನಪು ಅಂದ್ರೆ ಅವರು ಬಹಳ ಇಷ್ಟಪಡ್ತಿದ್ರು ಬಾಂಡ್ ಚಿತ್ರಗಳನ್ನ. ಸೊ ಇಲ್ಲಿ ಮಾಡಿದಾಗ ಬಹಳ ಒಂಥರ ಅವರು ಅಲ್ಲಿ ಹೌದೌದು. ತನಕ ಮಾಡ್ತಿದ್ದ ಪಾತ್ರಗಳೇ ಬೇರೆ ಅಲ್ಲ. ಹೌದು. ಇದಕ್ಕೆ ಮತ್ತೆ ಅವ್ರು ಒಳ್ಳೆ ಸೂಟ್ ಗೀಟ್ ಹಾಕೊಂಡು ಕಟ್ ಮಸ್ತಾಗಿ ಕಾಣ್ತಿದ್ರು ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡು ಅವರು ಅದನ್ನ ಹೌದು. ಅದೇ ಮಾಡಿದ್ರು. ಅಂದ್ರೆ ನೀವು ಯಾವ್ದೋ ಮಾಡ್ತಾ ಇದ್ದಾಗ ಅದಕ್ಕೆ ವ್ಯತಿರಿಕ್ತವಾದದ್ದನ್ನ ಹೌದು. ಎಂಜಾಯ್ ಮಾಡ್ತೀವಿ. ಈಚ್ ಪರ್ಸನ್ ಹ್ಯಾಸ್ ಎ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಅಬೌಟ್ ವಾಟ್ ರಿಯಲಿ ಅಮ್ಯೂಸಸ್ ಹಿಮ್ ಹೌದು ಹೌದು ಇಂಡಿವಿಜುವಲಿ. ಖಂಡಿತ ಸೊ ಹಾಗೆ ಇವರಿಗೆ ಆ ಫೈಟಿಂಗ್ ಬಗ್ಗೆ ಆ ತರದ್ದು ಒಂದು ಒಲವಿದ್ದಿದ್ದು. ಹೌದೌದು. ರಾಜ್ಕುಮಾರ್ ಅವರಿಗೆ ವಿಲನ್ ಪಾತ್ರಗಳ ಬಗ್ಗೆ ಆಕರ್ಷಣೆ. ಓಕೆ, ಅಂದ್ರೆ ಏನಕ್ಕದು ಬಹಳ ಅವರಿಗೆ ತಾನು ಖಳನಾಯಕನ ಅಂದ್ರೆ ಅವರಿಗೆ ಯಾರೋ ಕೇಳಿದ್ದಾರೆ ಅವರಿಗೆ ನೀವು ಅಂದ್ರೆ ಐ ಥಿಂಕ್ ಇದು ಕೂಡ ವಿಜಯಮ್ಮ ನನಗೆ ಹೇಳಿದ್ದು. ಹ್ಮ್. ವಿಜಯಮ್ಮ ಬೈ ದ ವಿಜಯಮ್ಮನ ಬಗ್ಗೆ ಒಂದು ಮಾತಾಡ್ಬೇಕು. ವಿಜಯಮ್ಮ ಹ್ಯಾಸ್ ಡನ್ ಟ್ರೆಮೆಂಡಸ್ ಅಂದ್ರೆ ಒಬ್ಬ ಪತ್ರಕರ್ತೆಯಾಗಿ ಅಂದ್ರೆ ಈಗ ಅದು ನಾವು ಬಹಳ ವಿಶೇಷವಾಗಿ ನೆನೆಯಬೇಕು. ಆ ಕಾಲದಲ್ಲಿ ಈ ಇದು ಫಿಲ್ಮ್ ಜರ್ನಲಿಸಮ್ ಇದೆಯಲ್ಲ, ಅದು ಕನ್ನಡದಲ್ಲಿ ಫಿಲ್ಮ್ ಜರ್ನಲಿಸಮ್ ನಲ್ಲಿ ಇಟ್ ವಾಸ್ ಎ ಮೇಲ್ ಡಾಮಿನೆಂಟ್ ಡೊಮೇನ್ ಅದು. ಹೌದು. ಆವಾಗ ವಿಜಯಮ್ಮ ಹ್ಯಾಸ್ ಪ್ಲೇಡ್ ಎ ವೆರಿ ಮೇಜರ್ ಖಂಡಿತ ಹೌದು. 1970s, 80s, 90s ಅಲ್ಲಿ. ಹೌದು. ಆಗ ಎಲ್ಲಾ ನಟ ನಟಿಯರನ್ನ ಭೇಟಿಯಾಗೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಬರೆಯೋದು ತುಂಬಾ ಕೆಲಸ ಮಾಡಿದ್ರು. ಆಗ ರಾಜ್ಕುಮಾರ್ ಅವರ ಬಗ್ಗೆ ತುಂಬಾ ಅವರು ಬರೆದಿದ್ದಾರೆ. ಅವರು ನನಗೆ ಹೇಳಿದ್ದೇನೆಂದ್ರೆ ರಾಜ್ಕುಮಾರ್ ಅವರು ಹೇಳಿದ್ದು ಖಳನಾಯಕನ ಪಾತ್ರದ ಬಗ್ಗೆ ಅವರಿಗೆ ಒಂದು ಒಳಗಡೆಯಿಂದ ಆಸೆ ಮಾಡಬೇಕು. ಯಾಕಂದ್ರೆ ಖಳನಾಯಕನಲ್ಲಿ ಒಂದು ಬದಲಾವಣೆಯ ಪಾಯಿಂಟ್ ಬರ್ತದೆ. ಖಳನಾಯಕನಿಗೆ ಒಂದ್ಸಲ ಅವನಿಗೆ ಏನು ತಂದು ಇದು ಮಾಡ್ತಾ ಇರೋ ಅಂದ್ರೆ ಶಿ ಇಸ್ ಟಾಕಿಂಗ್ ಅಬೌಟ್ ಒಂದು ಐಡಿಯಲ್ ಪಾಯಿಂಟ್. ಅದು ಅಂದ್ರೆ ನಾನು ಖಳನಾಗಿರೋದು ತಪ್ಪು, ಒಳ್ಳೆತನ ಆಗ್ಬೇಕು ಅಂತ ಆ ಪಾಯಿಂಟ್ ಬಗ್ಗೆ ಅವರಿಗೆ ಕುತೂಹಲ. ಆ ಜಾಗ ಅವರಿಗೆ ಕುತೂಹಲ, ಆ ಪಾಯಿಂಟ್, ಆ ಬಿಂದು, ಬದಲಾವಣೆಯ ಬಿಂದು. ಅದಕ್ಕಾಗಿ ಅವರಿಗೆ ಇದು. ಸೊ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಧರ್ಮ 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 ಯೋಚನೆ ವಿವೇಚನೆ ಎಲ್ಲ ವಿಚಾರದಲ್ಲಿ ಮಾತ್ರ, ಆಚಾರದಲ್ಲಿ ಅನಗತ್ಯ. ನನಗಿನ್ನು ಈ ವಿರಸ ನೀರಸ ವಿಷಮ ವಿರಾಗ ಜೀವನ ಸಾಕು. ಅಜರಾಮರ ಭವ್ಯ ಭೋಗಿಯ ಬಾಳ್ಬೇಕು. ಋಷಿಮುಖ, ಹೇಮಕೂಟ, ಏನಿದೆ ನಿಮ್ಮ ಹುಚ್ಚುನಗೆ? ಆಮೇಲೆ ಅವರ ಮಾಸ್ಟ್ ಚಾಲೆಂಜಿಂಗ್ ರೋಲ್ ಯಾವುದು ಅಂತ ಕೇಳಿದ್ರೆ ಅದು ಸರ್ವಜ್ಞನ ಪಾತ್ರ ಅಂತ. ಯಾಕಂದ್ರೆ ನಾವೇನ್ಕೊಡು ಸರ್ವಜ್ಞ ಅಂದ್ರೆ ಬಾಕಿ ನಾವು ಹೇಳ್ಬೇಕಾದ್ರೂ ಕೂಡ ಭಕ್ತಿ ಜೊತೆ ಹೇಳ್ಬಿಟ್ಟೆ ನಾನು. ಹೌದು. ಸರ್ವಜ್ಞ ಸಂತ, ಅವನು ಭಕ್ತ ಗಿಕ್ತ ಅಂದ್ರೆ ಈ ಏನೋ ಸ್ನೇಹ, ಆವೇಶ, ಭಕ್ತಿ, ಪರವಶ ಅಲ್ಲ. ಅವನು ಸಂತ ಅಂದ್ರೆ ಅವನು ಒಂದ್ ರೀತಿ ಪ್ರಶಾಂತತೆ ಬೇಕು ಅವನಲ್ಲಿ. ಅವನ ಕಣ್ಣುಗಳಲ್ಲಿ ಪ್ರಶಾಂತತೆ ಇರಬೇಕು. ಅವನು ಒಂದ್ ರೀತಿ ಅತೀತನಾದಂಥ ಎಲ್ಲವನ್ನೂ ಬಲ್ಲಂತ ಪ್ರಶಾಂತತೆ ಬೇಕು. ಅದು ತೋರಿಸೋದು ಹೇಗೆ? ಒಂದು ನಿಸ್ತೇಜವೂ ಅಲ್ಲ. ಹೌದು. ಅದು ಬಹಳ ಹೀಗಾಗಿ ಅದು ಟ್ರಿಕಿ ಆದದ್ದು. ಹೀಗಾಗಿ ಇಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಐ ಹ್ಯಾವ್ ಪ್ಲೇಡ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇದೆರಡು ಬಹಳ ವಿಶೇಷ. ಆಮೇಲೆ ರಾಜ್ಕುಮಾರ್ ಅವರಿಗೂ ಯಾವ್ದೋ ಒಂದು ಪಾತ್ರ ಚಾಲೆಂಜ್ ಒಡ್ತಾ ಅನ್ನೋದು ನಮಗೆ ಕೇಳಿದಾಗ ಹೌದಾ ಅಂತ ಅನ್ಸುತ್ತೆ. ನಮಗೆ ರಾಜ್ಕುಮಾರ್ ಅಂತಂದ್ರೆ ಎಲ್ಲದನ್ನೂ ಒಂಥರ ನೀರ್ ಕುಡ್ದಷ್ಟು ಸಲೀಸಾಗಿ ಮಾಡೋರು ಅಂತ. ಹೌದೌದು, ಹಿಂಗೆ ಎಡಗೈ ಬಲಗೈ ಕೆಲಸ ಅಂತ ಹೀಗೆ. ಬಟ್ ಎಷ್ಟು ವೆರೈಟಿ ಪಾತ್ರಗಳು. ಸರ್ವಜ್ಞ ಸರ್ವಜ್ಞ ಶ್ರೀಮನ್ಮಹಾರಾಜರೇ, ನಿನ್ನ ಪಾದ ಪೂಜೆ ಮಾಡುವಷ್ಟು ನೀ ಕನ್ನಡ ನಾಡಿನಾಗೆ ಪ್ರಸಿದ್ಧಿ ಆಗಿರ್ಬೇಕಾರೆ ನನ್ನಿಂದ ನೀ ಎಲ್ಲಿ ಬಚ್ಚಿಟ್ಕೋಬಲ್ಯೋ? ತಾಯಿ ಸೃಷ್ಟಿ ಎಲ್ಲಿಗೆ ಗುರುಗಳೇ?
ಅಬಲೂರ್ಗಪ್ಪ ಸರ್ವಜ್ಞ, ನಿನ್ನ ತಾಯಿ ಮಾಡವ ನಿನ್ನ ಮಗ ಅಂತ ಒಪ್ಕೊಂಡಿದ್ದಾಯ್ತಲೇ. ಹೌದೇ? ಒಪ್ಕೊಂಡೇ ಬಿಟ್ಲೆ. ಹೌದಪ್ಪ, ಹೌದು. ಆಮೇಲೆ ಇನ್ನೊಂದು, ನೀವು ಅವಾಗ ಹೇಳ್ತಾ ಇದ್ರಿ, ನೀವು ನಾವು ಹೊರಗಡೆ ಬಂದಾಗ ನೀವು ಅದನ್ನ ಮಾತಾಡ್ತಾ ಇದ್ರಿ, ಅವಾಗೆ ನನ್ ನೆನಪಾದದ್ದು. ಅವ್ರ ಕಾಮಿಡಿ, ಅವ್ರದ್ದು ಹಾಸ್ಯದ ಬಗ್ಗೆ, ಯಾವ ಚಿತ್ರದ ಬಗ್ಗೆ? ಲಗ್ನ ಪತ್ರಿಕೆ. ಹಾ, ಕರೆಕ್ಟ್. ಐ ಥಿಂಕ್ ಲಗ್ನ ಪತ್ರಿಕೆ ಈಸ್ ಒನ್ ಆಫ್ ದ ವೆರಿ ಫ್ಯೂ ಫುಲ್ ಲೆಂತ್ ಕಾಮಿಡಿ ಅಲ್ವಾ? ನಂಗೆ ಬಹಳ ಇಷ್ಟವಾದ ಚಿತ್ರ ಅಲ್ವಾ. ಇವ್ರೊಂಥರ ಅಖಂಡ ಬ್ರಹ್ಮಚಾರಿ, ಹೆಣ್ಮಕ್ಳನ್ನ ನೋಡ್ಲೂಬಾರದು ಅಂತ ಒಂದು ಹುಡುಗರ ಗ್ಯಾಂಗ್. ಆ ಗ್ಯಾಂಗ್ ಅಲ್ಲಿ ನರಸಿಂಹರಾಜು, ಉದಯ್ ಶಂಕರ್, ಬಹಳಷ್ಟು ಜನ ಇದ್ದಾರೆ. ಆಯ್ತಾ, ಆಮೇಲೆ ಜಯಂತಿ ಅವ್ರದ್ದು ಇನ್ನೊಂದು ಗ್ಯಾಂಗ್. ಇವ್ರು ಯಾವ್ದೋ ಮದ್ವೆಗೆ ಹೋದಾಗ ಅಲ್ಲಿ ಟ್ರೈನ್ ಅಲ್ಲೂ ಒಂದಿಷ್ಟು ಜಟಾಪಟಿ ಆಗತ್ತೆ. ಒಟ್ಟು ಇವರು ತುಂಬಾ ಅಂದ್ರೆ ಬಹಳ ಹಿಲೇರಿಯಸ್ ಆದಂತ, ತುಂಬಾ ನನಗಂತೂ ಈಗಲೂ ನೆನಪಿದೆ. ಅಂದ್ರೆ ನನ್ಗೆ ಅದು ಫಸ್ಟ್ ಟೈಮ್ ಅಂದ್ರೆ ಈ ಇದರಲ್ಲಿ ಒಂದು ಸೀರಿಯಸ್ ಸೀನ್ಗಳೇ ಇಲ್ಲ. ಅಳು, ಒಂದು ಎಮೋಷನ್ ಏನು ಇಲ್ಲ. ಬುಡದಿಂದ ತುದಿ ತನಕನೂ ಬಹಳ ವೈವಿಧ್ಯಮಯವಾದ ಚಿತ್ರಗಳು. ನಾನು ಮುಟ್ಟು ಕೊಡಿಸ್ತೇನೆ. ಅಯ್ಯೋ ಅಯ್ಯೋ, ಗಂಡಸು ನಾನು ಮುಟ್ಟಿರೋದು. ಆಮೇಲೆ ತುಂಬಿದ ಕೂಡ ನನಗೆ ಯಾಕೆ ಇಷ್ಟ ಅಂದ್ರೆ, ಸಡನ್ ಆಗಿ ಅದ್ರಲ್ಲಿ ಒಂದು ಲಿಟರರಿ ಒಂದು ಸ್ಪೇಸ್ ಇದೆ. ಒಂದ್ ಕಡೆಯಲ್ಲಿ ಒಂದು ಕಾಲೇಜಿನ ಒಂದು ಆನ್ಯುವಲ್ ಡೇ ಬರುತ್ತೆ. ಅದರಲ್ಲಿ ಚೀಫ್ ಗೆಸ್ಟ್ ಆಗಿ ಇವರು ಅನಂತ ಕೃಷ್ಣರಾಯರು ಬರ್ತಾರೆ. ಆಮೇಲೆ ಅಲ್ಲಿ ಹಾಡ್ಲಿಕ್ಕೆ ಪಿ ಕಾಳಿಂಗರಾವ್ ಬರ್ತಾರೆ. ಆಮೇಲೆ ಅದು ಅನೌನ್ಸ್ ಮಾಡೋರು ಪಿ ನರಸಿಂಹರಾಜು ಅವರು ನಿರೂಪಕರಾಗಿ. ಎಷ್ಟು ಚೆನ್ನಾಗಿದೆ. ಮತ್ತು ಪಿ ಕಾಳಿಂಗರಾವ್ ಅವರು ಹಾಡೋದು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರ ಅಂತಿಂತ ಹೆಣ್ಣು ನೀನೆಲ್ಲ ಹಾಡು. ಆ ಹಾಡು ಆಗುವಾಗ ನೋಡಿ, ಆ ಹಾಡಿನ ಕಾನ್ಸೆಪ್ಟ್, ಪಿಕ್ಚರೈಸೇಷನ್ ಕಾನ್ಸೆಪ್ಟ್ ಇಸ್ ಸೋ ನ್ಯೂ. ನಾವು ಕೊರಿಯೋಗ್ರಫಿ ಅಂತ ತಲೆ ಮಾಡ್ಕೊತೀವಿ. ವಿಂಗ್ ನಲ್ಲಿ ನೇಪಥ್ಯದಲ್ಲಿ ಈ ಹಾಡು ನಡೆಯುವಾಗ ನೇಪಥ್ಯದಲ್ಲಿ ರಾಜ್ಕುಮಾರ್ ಮತ್ತು ಲೀಲಾವತಿ ಇಬ್ರು ದುಷ್ಯಂತ ಮತ್ತು ಶಕುಂತಲೆಯ ಕಾಸ್ಟ್ಯೂಮ್ ಅಲ್ಲಿ ನೆಕ್ಸ್ಟ್ ಯಾವ್ದೋ ನಾಟಕಕ್ಕೆ ತಯಾರಿ ಅದು ಅಲ್ಲಿದ್ದಾರೆ. ಅವರಿಬ್ಬರ ನಡುವೆ ಕಣ್ಸನ್ನೆಯಲ್ಲಿ ಸೋ ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸೀವ್ ಮಾಡಿದಂತ ಸೀನ್ ಅದು ತುಂಬಿದ ಕೂಡ. ಐ ಥಿಂಕ್ ಅದು ಅರಸ್ ಕುಮಾರ್ ಯಾರ್ದು ಅದು ಡೈರೆಕ್ಷನ್ ಗೊತ್ತಿಲ್ಲ, ಬಟ್ ಒನ್ ಆಫ್ ದ ಫೈನೆಸ್ಟ್ ಅಂದ್ರೆ ಇಮ್ಯಾಜಿನ್, ಅನಕೃಷ್ಣರಾಯರು ಆಡಿಯನ್ಸ್ ಅಲ್ಲಿ ಇದ್ದಾರೆ, ಕಾಳಿಂಗರಾಯ್ ಹಾಡ್ತಿದ್ದಾರೆ, ನರಸಿಂಹಸ್ವಾಮಿ ಅವರ ಹಾಡು ಒಳಗಡೆ ಇವರಿಬ್ರು ನೇಪಥ್ಯದಲ್ಲಿದ್ದಾರೆ. ಇಲ್ಲಿದ ರಾಜ್ಕುಮಾರ್ ಲೀಲಾವತಿಯನ್ನು ನೇಪಥ್ಯದಲ್ಲಿ ಇಟ್ಕೊಂಡು ಅಲ್ವಾ, ಕಾಳಿಂಗರಾಯ್ ಅವ್ರನ್ನ ಸ್ಟೇಜ್ ಮೇಲೆ ಇಡ್ತಾರೆ ಯಾರಾದ್ರು. That's how you look at it. That is how things get shifted. ಆಮೇಲೆ ಆಲ್ಸೋ ಐ ಥಿಂಕ್ ಆ ಕಾಲದಲ್ಲಿ ಇವರೆಲ್ಲರೂ ಸ್ಟಾರ್ಗಳು. ಹೌದು ಅಲ್ವಾ. ಈಗ ರಾಜ್ಕುಮಾರ್ ಮೇಲೆ ಇನ್ನೊಬ್ರು ಯಾರು ಕಡಿಮೆ ಆದಲ್ಲ, ಇವರೆಲ್ಲರೂ ಸ್ಟಾರ್ಗಳಾದ್ರಿಂದ ಎಲ್ರನ್ನೂ ಸಿನಿಮಾನೇ ಸ್ಟಾರು. ಸೊ that's the beauty of it. ಅವ್ರು ರಾಜಕಾರಣಕ್ಕೆ ಯಾಕೆ ಹೋಗ್ಲಿಲ್ಲ ಅನ್ನುವಂತ ಒಂದು ಅದ್ರಲ್ಲಿ 2-3 ವಿಷಯಗಳು ಬರ್ತವೆ. ಒಂದು ಅಂದ್ರೆ ಈ ಸಾಂಸ್ಕೃತಿಕ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಎಷ್ಟೋ ಜನ ಅವ್ರ ಮೇಲೆ ಒತ್ತಾಯ ತರ್ತಿದ್ರು, ಅವ್ರು ರಾಜಕಾರಣಕ್ಕೆ ಹೋಗ್ಬೇಕಿತ್ತು, ರಾಜಕೀಯಕ್ಕೆ ಹೋಗ್ಬೇಕಿತ್ತು ಅಂತ. ಕೆ.ವಿ. ನಾರಾಯಣ ಇದಾರಲ್ಲ, ನಮ್ಮ ಭಾಷಾಶಾಸ್ತ್ರಜ್ಞ, ದೊಡ್ಡ ಲೇಖಕರು, ಸಂಸ್ಕೃತಿ ಚಿಂತಕರು ಮತ್ತು ಸಮಾಜ ಚಿಂತಕರು ಕೆ.ವಿ. ನಾರಾಯಣ. ಅವ್ರು ಹೇಳ್ತಾರೆ, ಒಂದು ಸಂಸ್ಕೃತಿ ತನ್ನ ನಾಯಕನನ್ನ ತಾವೇ, ಒಂದು ಸಮುದಾಯ ತನ್ನ ನಾಯಕನನ್ನ ತಾನೇ ಆರಿಸ್ಕೊಳ್ತದೆ ಅಂತ. ಅದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡೋ ನಾಯಕ ಅಲ್ಲ, ಅದು ಆಯ್ಕೆ ಮಾಡಿಕೊಳ್ತದೆ ಅನ್ನೋದು. ಸೊ ರಾಜ್ಕುಮಾರ್ ಅಂಥ ನಾಯಕರು ಅಂತ, ಹೃದಯದಿಂದ ಬಂದಂತಹ ಆಯ್ಕೆ, ಮನಸ್ಸಿಂದ ಆದಂತಹ ಆಯ್ಕೆ ಅಲ್ಲ. ಆಮೇಲೆ ಈ ಚುನಾವಣೆಯಲ್ಲಿ ಆಯ್ಕೆಯಾದಂತ ನಾಯಕರಿಗೆ ಇಂಥ ನಾಯಕರ ಬಗ್ಗೆ ಅಸೂಯೆ ಇರ್ತದೆ ಅಂತ ಹೇಳಿದ್ರು. ಹೀಗಾಗಿ ಚುನಾವಣೆಯಲ್ಲಿ ಆಯ್ಕೆ ಆದ್ಕೊಳ್ಳ ಮೊದಲು ಹೂವು ಹಿಡ್ಕೊಂಡು ಇವ್ರ ಮನೆಗೆ ಹೋಗ್ತಾರಂತ. ಇವರಿಗೆ ಹೋಗಿ ಒಂದು ಕಾಂಗ್ರ್ಯಾಚುಲೇಷನ್ಸ್ ಹೇಳೋದು. ಅದನ್ನ ಅನಂತನಾಗ್ ನಮ್ಗೆ ಹೇಳಿದ್ರು, ಅನಂತನಾಗ್ನ ಇಂಟರ್ವ್ಯೂದಲ್ಲಿ ಹೇಳಿದ್ರು. ಮೊದ್ಲು ಹೋಗ್ತಾರೆ ಇವ್ರ ಮನೆಗೆ. ಆ ಹೋದ್ರ ಇದೇನಪ್ಪಾ ಅಂದ್ರೆ
ಹಿಂದಿನ ಇರಾದೆ ಏನು ಅಂತಂದ್ರೆ ನೀವ್ ಇಲ್ಲೇ ಇರಿ, ನಾವು ಅಲ್ಲೇ ಇರ್ತೇವೆ ಅಂತ. ಹಿಂಗೆ ನೀವ್ ಅಲ್ಲಿಗೆ ಬರ್ಬೇಡಿ, ನೀವು ಅಲ್ಲಿಗೆ ಬರ್ಬೇಡಿ, ನೀವ್ ಇಲ್ಲೇ ಇರಿ, ನಮ್ಗೆ ಬೇಕಾದ ಕೆಲಸ ಮಾಡ್ಕೊಂಡು ನಾವು ಅಲ್ಲಿ ಇರ್ತೀವಿ, ನೀವ್ ಇಲ್ಲೇ ಇರಿ ಅಂತ. ಆ ತರದ ಒಂದು ದೂರ, ಸುರಕ್ಷಿತ ದೂರ, ಹಾರ್ನ್ ಓಕೆ ಪ್ಲೀಸ್, ಕೀಪ್ ಸೇಫ್ ಡಿಸ್ಟೆನ್ಸ್, ಆ ತರದ ಒಂದು ಅಂತರ ಅದು. ಆಮೇಲೆ ಅವ್ರಿಗೆ ಏನಂದ್ರೆ ವಿಜಯಮ್ಮ ಇದಾರಲ್ಲ, ಡಾಕ್ಟರ್ ವಿಜಯಮ್ಮ, ಅವ್ರ ಇಂಟರ್ವ್ಯೂದಲ್ಲಿ ನಾನು ಮಾಡಿದಾಗ ಇದು ಎಲ್ಲಿದ್ದು ನನ್ನ ಇದು ಅಂದ್ರೆ ಈ ನಟ ಸಾರ್ವಭೌಮನಿಗೆ ನಮಸ್ಕಾರ ಅಂತ ನಾನೊಂದು ಸೀರೀಸ್ ಮಾಡಿದ್ದೆ ಈ ಟಿವಿಗೆ. ಅದರಲ್ಲಿ 30 ಎಪಿಸೋಡ್ಗಳಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡ್ಸಿದ್ದೆ. ಅದರಲ್ಲಿ ಬೇರೆ ಬೇರೆ ಜನರನ್ನ ಮಾತಾಡ್ಸಿದ್ದೆ ನಾನು. ಹೌದು, ಅವುಗಳಲ್ಲಿ ನನಗೆ ಸಿಕ್ಕಂತ ಅನುಭವಗಳಿವೆ. ವಿಜಯಮ್ಮ ಅದರಲ್ಲಿ ಹೇಳಿದ್ದು ಬಹಳ ಚೆನ್ನಾಗಿತ್ತು. ಅದೇನ್ ಹೇಳಿದ್ರು, ರಾಜ್ಕುಮಾರ್ ಅವರಿಗೆ ರಾಜಕಾರಣ ಗೊತ್ತಿಲ್ಲ ಅಂತ ಅವರು ರಾಜಕಾರಣಕ್ಕೆ ಹೋಗ್ಲಿಲ್ಲ, ಅವ್ರಿಗೆ ರಾಜಕಾರಣ ಗೊತ್ತಿತ್ತು ಅಂತ ಹೋಗ್ಲಿಲ್ಲ ಅಂತ. ರಾಜಕೀಯ ಗೊತ್ತಿತ್ತು ಅವರಿಗೆ, ಅದಕ್ಕಾಗಿ ಹೋಗ್ಲಿಲ್ಲ ಅವರು ಅಂತ ಹೇಳಿದ್ರು. ಈ ಅಮಿತಾಬ್ ಬಚ್ಚನ್ ಬಗ್ಗೆ ಅವ್ರಿಗೆ ಬಹಳ ಒಲವಿತ್ತಲ್ಲ, ಬಹಳ ಅಭಿಮಾನ ಇತ್ತು. ಅದು ವಿಜಯಮ್ಮ ಹೇಳಿದ್ದು. ಅದೇನು ಅಂದ್ರೆ ಅಮಿತಾಬ್ ಬಚ್ಚನ್ ಹುಷಾರಿರ್ಲಿಲ್ಲ ನೋಡಿ, ನಡುವೆ ಕೂಲಿ ಇದರಲ್ಲಿ ಅವರಿಗೆ ಪೆಟ್ಟಾಗಿ ಹಿ ವಾಸ್ ಅಂಡರ್ಗೋಯಿಂಗ್ ವೆರಿ ಇಲ್ಲಿ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಆಮೇಲೆ ಅವರಿಗೆ ಸರಿ ಆಗ್ಲಿಲ್ಲ ಅಂತ ಹೇಳಿ ಆಮೇಲೆ ಬಾಂಬೆಗೆ ಹಿ ವಾಸ್ ಫ್ಲೋನ್. ಆಗ ಅವರು ಪಾಪ ಗುಟ್ಟಾಗಿ ನಂಜನಗೂಡಿಗೆ ಹೋಗಿ ಉರುಳು ಸೇವೆ ಮಾಡಿದ್ದಾರೆ ಅಣ್ಣವರು. ಹೌದೌದು, ಅಮಿತಾಬ್ ಬಚ್ಚನಿಗೆ ಒಳ್ಳೇದಾಗ್ಲಿ ಅಂತ ನಂಜನಗೂಡಲ್ಲಿ ಉರುಳು ಸೇವೆ ಮಾಡಿ ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಆ ತರದ ಒಂದು ಮುಗ್ಧವಾದ, ತುಂಬಾ ಡೀಪ್ಲಿ ಹ್ಯೂಮನ್ ಅಂತಃಕರಣದ ಮನುಷ್ಯ. ಆಮೇಲೆ ಎಷ್ಟೋ ವರ್ಷಗಳ ನಂತರ ಅದೇ ಅಮಿತಾಬ್ ಬಚ್ಚನ್ ಇವ್ರ ಮನೆಗೆ ಬರ್ತಾರೆ. ಯಾಕೆ? ಮಿಸ್ ಇಂಡಿಯಾ ಸ್ಪರ್ಧೆಯ ಉದ್ಘಾಟನೆ ಕರೀಲಿಕ್ಕೆ ಬರ್ತಾರೆ. ಮಿಸ್ ವರ್ಲ್ಡ್ ಯಾವ್ದೋ ಒಂದು, ಹೌದು, ಅದಕ್ಕೆ ಬರ್ತಾರೆ. ಇವರು ಎಷ್ಟು ನಯವಾಗಿ, ಬಿಕಾಸ್ ಯು ಆರ್ ನಾಟ್ ಫಾರ್ ಆಲ್ ದೋಸ್ ಥಿಂಗ್ಸ್, ಅವರು ನಯವಾಗಿ, ನನಗಂತೂ ಪ್ರಪಂಚದಲ್ಲಿರುವ ಎಲ್ಲರೂ ಸುಂದರರೇ, ಎವ್ರಿವನ್ ಆನ್ ದಿಸ್ ಪ್ಲಾನೆಟ್ ಇಸ್ ಬ್ಯೂಟಿಫುಲ್, ಚಂದ ನನಗೆ ಅಂತ ಹೇಳಿ ಪೊಲೈಟ್ಲಿ ಡಿಕ್ಲೈನ್. ಸಿ ಹಿ ವಾಸ್ ವೆರಿ ಕ್ಲಿಯರ್. ಸೊ ದಟ್ಸ್ ಹೌ ಹಿ ವಾಸ್. ಅದಕ್ಕಾಗಿ ನನಗೆ ಅವ್ರ ಬಗ್ಗೆ ತುಂಬಾ ಆಳವಾದ ಗೌರವ. ನಮ್ಮ ಅಣ್ಣವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ, ಇನ್ನೂ ಹೆಚ್ಚು ಬೇಕು ಅಂತ ಮನಸ್ಸು ಕೇಳುತ್ತೆ. ಹಾಗಾಗಿ ಈ ಒಂದು ಮಾತುಕತೆ ಏನು ನಾನು ಜಯಂತ್ ಕಾಯ್ಕಿಣಿ ಅವ್ರ ಜೊತೆಗೆ ಆಡ್ತಿದ್ದೀನಲ್ಲ, ಇದು ಮುಂದುವರಿಯುತ್ತೆ. ಆದ್ರೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ ನೀವು. ಈ ಮಧ್ಯ ಈ ಕಾರ್ಯಕ್ರಮ ಹೇಗನ್ಸ್ತು, ಅಣ್ಣವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ಮನಸ್ಸಿನ ಮಾತುಗಳನ್ನ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಹಾಗೇನೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.